ಮೊದಲಿಗೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಹಾಗೆಯೇ ಇಂದಿನ ಧ್ಯಾನದ ತರಗತಿಗಳಿಗೆ ಹಾಜರಂತ ನನ್ನೆಲ್ಲ ಧ್ಯಾನ ಮಿತ್ರರಿಗೂ ಹೃದಯ ಪೂರ್ವಕವಾದ ನಮನಗಳನ್ನು ಸಲ್ಲಿಸುತ್ತಾ, ಹಾಗೆಯೇ ಇಂದು ನನಗೆ ಈ ಅವಕಾಶ ಕೊಟ್ಟಂತ ಮೈಸೂರು PSSMs ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಇವತ್ತು ಇಂದಿನ ಈ ಸತ್ಸಂಗದಲ್ಲಿ ನಾವು ಜೀವಶಕ್ತಿ ವಿಶ್ವಶಕ್ತಿ ಅಂದ್ರೆ ಏನು, ಜೀವಶಕ್ತಿಗೂ ವಿಶ್ವಶಕ್ತಿಗೂ ಇರ್ತಕ್ಕಂಥ ವ್ಯತ್ಯಾಸವೇನು, ಹಾಗೂ ಈ ಜೀವಶಕ್ತಿ ಮತ್ತು ವಿಶ್ವಶಕ್ತಿಯನ್ನು ಪಡಿತಕ್ಕಂಥ ಮೂಲ ಯಾವುದು, ಹಾಗೂ ಇದನ್ನು ನಾವು ಹೇಗೆ ಬಳಸಬೇಕು, ಇದರಿಂದ ನಮಗೆ ಎಷ್ಟು ಉಪಯೋಗಗಳಿವೆ ಎನ್ನುವ ಒಂದು ವಿಷಯವನ್ನ ಈ ಸತ್ಸಂಗದಲ್ಲಿ ನಾವು ಅರ್ಥೈಸಿಕೊಳ್ಳೋಣ ಮಾಸ್ಟರ್ಸ್. ಮೊದಲಿಗೆ ಜೀವಶಕ್ತಿ. ಜೀವಶಕ್ತಿ ಅಂದ್ರೆ ಏನು? ಜೀವಶಕ್ತಿ ಅಂದ್ರೆ ನಮ್ಮೊಳಗಿರ್ತಕ್ಕಂಥ ಆತ್ಮಶಕ್ತಿಯೇ ಜೀವಶಕ್ತಿ. ಜೀವಶಕ್ತಿ ಎಲ್ಲಿವರೆಗೂ ಈ ದೇಹದಲ್ಲಿ ಇರ್ತೋ ಅಲ್ಲಿವರೆಗೂ ಆತ್ಮದ ಶಕ್ತಿ ಉಜ್ವಲವಾಗಿರುತ್ತೆ. ಈ ಜೀವಶಕ್ತಿನ ನಾವೆಲ್ಲಿಂದ ಪಡೆದುಕೊಳ್ಬೇಕಾಗಾದ್ರೆ, ಈ ಜೀವಶಕ್ತಿ ಅನ್ನೋದು ನಮಗೆ ಶುದ್ಧವಾದ ಗಾಳಿ, ಶುದ್ಧವಾದ ನೀರು, ಶುದ್ಧವಾದ ಆಹಾರ ಪದಾರ್ಥಗಳಿಂದ ಈ ಪ್ರಕೃತಿಯಲ್ಲಿ ಹೇರಳವಾಗಿರ್ತಕ್ಕಂಥ ಈ ಜೀವಶಕ್ತಿಯನ್ನ ನಾವು ಪಡೆದುಕೊಳ್ತೀವಿ. ಉದಾಹರಣೆಯಾಗಿ ನಾವು ಆಹಾರವನ್ನ ಸೇವನೆ ಮಾಡ್ತೀವಿ. ಆ ಆಹಾರವನ್ನ ಸೇವನೆ ಮಾಡೋದ್ರಿಂದ ನಮಗೆ ಜೀವಶಕ್ತಿ ದೊರೆಯುತ್ತದೆ. ಶುದ್ಧವಾದ ಗಾಳಿಯನ್ನು ತೆಗೆದುಕೊಳ್ತೀವಿ, ಅಲ್ಲಿಂದನೂ ಕೂಡ ನಮಗೆ ಜೀವಶಕ್ತಿ ಸಿಗುತ್ತೆ. ನೀರನ್ನು ಸೇವನೆ ಮಾಡ್ತೀವಿ, ಅಲ್ಲಿಂದ ಜೀವಶಕ್ತಿ ಸಿಗುತ್ತೆ. ಹಾಗೆಯೇ ನಾವು ಸ್ನಾನ ಮಾಡ್ತೀವಿ, ಆ ಸ್ನಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಅಧ್ಯಯನದ ಪ್ರಕಾರ ನಮ್ಮ ಚರ್ಮದಲ್ಲಿರ್ತಕ್ಕಂಥ ರಂಧ್ರಗಳಿಗೆ ಒಂದು ಆ ಜೀವಶಕ್ತಿ ನೀರಿನ ಮೂಲಕ ಪಡೆದುಕೊಳ್ತೀವಿ. ಅದಕ್ಕೆ ನಾವು ಸ್ನಾನ ಮಾಡಿದ ತಕ್ಷಣ ತುಂಬಾ ಒಂಥ ಆರಾಮ ಅನಿಸುತ್ತೆ ನಮಗೆ. ಕೆಲವೊಂದು ಬಾರಿ ನಮಗೆ ಆರಾಮ ಆಗೋದಿಲ್ಲ, ಒಂಥರ ಏನೋ ಮತ್ತೆ ಒಂದು ಸುಸ್ತು ಅನಿಸುತ್ತೆ. ಏಕೆಂದ್ರೆ ಈ ನೀರಿಗೆ ಕ್ಲೋರಿನ್ ಬಳಸ್ತಾರಲ್ಲ, ಆ ಕ್ಲೋರಿನ್ ಕೆಮಿಕಲ್ಡ್ ಆಗಿ ಅದು ನಮಗೆ ಸುಸ್ತು ಅನಿಸುತ್ತೆ ಅಂತ ಒಂದು ಅಧ್ಯಯನ ಹೇಳುತ್ತೆ ಸ್ನೇಹಿತರೆ. ಈ ಜೀವಶಕ್ತಿನ ನಾವು ಸೈಂಟಿಫಿಕ್ ಆಗಿ ಬಯೋಫೋಟಾನ್ ಎನರ್ಜಿ ಅಂತ ಕರಿತೀವಿ. ಫೋಟಾನ್ ಅಂದ್ರೆ ಕಾಂತಿ, ಬಯೋ ಅಂದ್ರೆ ಜೀವ ಅಂತ ಹೇಳ್ತೀವಿ. ಈ ಬಯೋಫೋಟಾನ್ ಎನರ್ಜಿ ನಾವು ಪ್ರತಿನಿತ್ಯ ಹೆಚ್ಚು ಹೆಚ್ಚು ಪಡಿತಾನೆ ಹೋಗ್ಬೇಕು. ಯಾವಾಗ ಈ ಬಯೋಫೋಟಾನ್ ಎನರ್ಜಿ ನಮ್ಮ ದೇಹದಲ್ಲಿ ಕಡಿಮೆ ಆಗುತ್ತೋ ಆಗ ನಮಗೆ ಸುಸ್ತಾಗುತ್ತೆ, ಆಗ ನಮ್ಮ ಮನಸ್ಸು ಆಕ್ಟಿವ್ ಆಗಿಬಿಡುತ್ತೆ. ಮನಸ್ಸು ಪ್ರಭಾವಶಾಲಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಒಂದು ಆ ಮನಸ್ಸಿಗೆ ಶಕ್ತಿ ಬರುತ್ತೆ. ಯಾವಾಗ ಮನಸ್ಸು ಡಾಮಿನೇಟ್ ಆಗುತ್ತೋ ಆಗ ನಾವು ಬುದ್ಧಿಶಕ್ತಿ ಅನ್ನೋದು ಬರೋದಿಲ್ಲ ನಮಗೆ. ಆ ಮನಸ್ಸು ಹೇಗೆ ಹೇಳ್ತಿತ್ತೋ ಹಾಗೆ ಕೇಳ್ತಾ ಹೋಗ್ತೀವಿ. ಆಗ ನಮಗೆ ದುಃಖಕ್ಕೀಡಾಗ್ತೀವಿ, ಸಂಕಟ ಅನುಭವಿಸ್ತೀವಿ. ಈ ರೀತಿಯಾಗಿ ನಾವು ಜೀವಶಕ್ತಿನ ಪಡಿತಕ್ಕಂಥ ಮೂಲ ಆಹಾರ ಆದರೆ, ನಾವು ಪ್ರತಿಯೊಂದು ಆಹಾರವನ್ನ ಸೇವನೆ ಮಾಡ್ತೀವಿ, ಅವಾಗಲೂ ಕೂಡ ಒಂದು ರೀತಿ ತೃಪ್ತಿಯಾದ ಭಾವನೆಗಳು ಬರೋದಿಲ್ಲ. ಈಗ ನಾವು ಧ್ಯಾನ ಮಾಡ್ತೀವಿ ಸರಿ, ಆದರೆ ಒಂದು ಅಧ್ಯಯನದ ಪ್ರಕಾರ ಈ ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ ತರಕಾರಿಗಳಿರ್ಬೋದು, ದಿನಸಿ ಪದಾರ್ಥಗಳಿರ್ಬೋದು, ಅವುಗಳು ಕೂಡ ಪ್ರಾಪಂಚಿಕವಾದ ಒಂದು ನೆಗೆಟಿವ್ ಫೋರ್ಸ್ ಅಂದ್ರೆ ಋಣಾತ್ಮಕವಾದ ಒಂದು ಭಾವನೆಗಳನ್ನು ಅವು ಸಂಗ್ರಹಿಸ್ತವಂತೆ. ಏಕೆಂದ್ರೆ ಮಾರುಕಟ್ಟೆಗೆ ಒಂದೇ ರೀತಿಯಾದ ಭಾವನೆಯಾದ ವ್ಯಕ್ತಿಗಳು ಹೋಗೋದಿಲ್ವಲ್ಲ.
ಒಂದೊಂದು ರೀತಿಯಾದ ಭಾವನೆಗಳು, ವ್ಯಕ್ತಿಗಳು ಆ ಸ್ಥಳಕ್ಕೆ ಹೋದಾಗ ಆ ಒಂದು ಎನರ್ಜಿನ ಆ ಪದಾರ್ಥಗಳು ಕನ್ಸ್ಯೂಮ್ ಮಾಡ್ತವೆ ಅಂತ ಹೇಳ್ತಾರೆ. ನಾವು ಆ ಪದಾರ್ಥಗಳನ್ನ ಮನೆಗೆ ತೆಗೆದುಕೊಂಡು ಬಂದಾಗ ಅದನ್ನ ಎನರ್ಜೈಸ್ ಮಾಡ್ಬೇಕು, ಅಂದ್ರೆ ಶಕ್ತಿ ತುಂಬಬೇಕು. ಹೇಗೆ ಶಕ್ತಿನ ತುಂಬೋದು ಅದಕ್ಕೆ ಅಂದ್ರೆ ಏನಿಲ್ಲ, ನಾವು ಧ್ಯಾನ ಮಾಡ್ತೀವಿ, ಹಾಗೆಯೇ ಸಂಗೀತವನ್ನ ಹಾಕ್ತೀವಿ, ಹಾಗೆ ನಮ್ಮ ಭಾವನೆಗಳು ಶುದ್ಧವಾಗ್ತವೆ. ಯಾವಾಗ ಹೆಚ್ಚು ಹೆಚ್ಚು ಧ್ಯಾನವನ್ನ ಮಾಡ್ತಾ ಹೋಗ್ತೀವೋ ಆಗ ನಮ್ಮ ಮನೆಯಲ್ಲಿ ಬಂದಿರತಕ್ಕಂಥ ಪ್ರತಿಯೊಂದು ಪದಾರ್ಥಗಳು ಕೂಡ ಶುದ್ಧವಾಗ್ತಾವಂತೆ, ಎನರ್ಜೆಟಿಕ್ ಆಗ್ತಾವಂತೆ. ಈ ರೀತಿ ಆಗೋದ್ರಿಂದ ನಮಗೆ ಅವುಗಳು ಕೂಡ ಒಂದು ಜೀವಶಕ್ತಿಯನ್ನು ತುಂಬಿಕೊಳ್ತವೆ. ಆ ಜೀವ ಸತ್ವವನ್ನು ತುಂಬಿರ್ತಕ್ಕಂಥ ಪ್ರತಿಯೊಂದು ಪದಾರ್ಥಗಳು ಕೂಡ ನಮಗೆ ಒಂದು ಶಕ್ತಿಯುತವಾದ ಜೀವನವನ್ನು ನಡೆಸಲಿಕ್ಕೆ ಒಂದು ಅನುಕೂಲಕರವಾದ ವಾತಾವರಣನ ಸೃಷ್ಟಿ ಮಾಡ್ತವೆ. ಉದಾಹರಣೆಗೆ ನಾವು ಹೇಳಬೇಕು ಅಂದರೆ, ನೋಡಿ, ಬೇಕಾದರೆ ಯಾರೇ ಧ್ಯಾನ ಮಾಡಲಿ, ಅವ್ರ ಮನೆಗೆ ಹೋಗಿ ನಾವು ಆಹಾರವನ್ನು ಸ್ವೀಕಾರ ಮಾಡಿದರೆ ಅದರಲ್ಲಿ ಏನೋ ಒಂಥರ ರುಚಿ ಇರುತ್ತೆ. ನಮಗೆ ಮೊದಲು ಗೊತ್ತಾಗ್ತಾ ಇರಲಿಲ್ಲ. ಇವಾಗ ಧ್ಯಾನ ಮಾಡ್ತಾ ಮಾಡ್ತಾ ಧ್ಯಾನ ಮಾಡದೇ ಇರತಕ್ಕಂಥವ್ರು ಮನೆಗೂ ಹೋಗ್ತೀವಿ, ಧ್ಯಾನ ಮಾಡಿರ್ತಕ್ಕಂಥವ್ರು ಮನೆಗೂ ಹೋಗ್ತೀವಿ, ಅಲ್ಲಿ ವ್ಯತ್ಯಾಸ ಗೊತ್ತಾಗುತ್ತೆ ಸ್ನೇಹಿತರೆ. ಮಾಸ್ಟರ್ಸ್, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ಖಂಡಿತವಾಗ್ಲೂ ಅದರ ವ್ಯತ್ಯಾಸ ನಮಗೆ ತಿಳಿತಾ ಹೋಗುತ್ತೆ. ಏಕೆಂದರೆ ಧ್ಯಾನ ಮಾಡ್ತಕ್ಕಂಥ ನಾವು ಧ್ಯಾನ ಮಾಡ್ತಾ ಮಾಡ್ತಾ ಪ್ರತಿಯೊಂದನ್ನು ಎನರ್ಜೈಸ್ ಮಾಡ್ತೀವಿ, ಶಕ್ತಿ ತುಂಬ್ತೀವಿ. ಹಾಗಾಗಿ ಈ ಆಹಾರವನ್ನು ತಯಾರು ಮಾಡ್ತಕ್ಕಂಥ ಮಾತೆಯರು ಕೂಡ ಒಂದು ಶುದ್ಧವಾದ ಭಾವನೆಗಳಿಂದ ಆಹಾರ ತಯಾರು ಮಾಡಿದಾಗ ಅದರಲ್ಲೂ ಕೂಡ ಶಕ್ತಿ ಬರುತ್ತೆ. ಆದ್ದರಿಂದ ಧ್ಯಾನಿಗಳ ಮನೆಯಲ್ಲಿ ಆಹಾರ ಅಷ್ಟೊಂದು ರುಚಿಯಾಗಿರುತ್ತೆ. ಉದಾಹರಣೆಯಾಗಿ ನಿನ್ನೆ ನಡೆದಂತಹ ನಮ್ಮ ಕಾವೇರಿ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಧನ್ಯಶ್ರೀ, ನಮ್ಮ ಕಮಲಮ್ಮನವರ ಮೊಮ್ಮಗಳ ಬರ್ತ್ಡೇ ಸಂದರ್ಭದಲ್ಲಿ ಆಹಾರ ಎಷ್ಟು ರುಚಿಯಾಗಿತ್ತು ನೋಡಿ. ಶಕ್ತಿ ಅದು, ಪ್ರತಿಯೊಂದು ಒಬ್ಬರ ಭಾವನೆಗಳು, ಆ ಭಾವನೆಗಳಿಂದನೇ ಆ ಆಹಾರ ಅಷ್ಟೊಂದು ರುಚಿಯಾಗಿರೋದು. ಇಂಥ ಮಹಾ ಸತ್ಯವನ್ನು ತಿಳಿಸ್ಕೊಟ್ಟಂತ ನಮ್ಮ ಪತ್ರಿಜಿ ಗುರುಗಳು ಎಷ್ಟೊಂದು ಶ್ರೇಷ್ಠವಾಗಿ ನಿಲ್ತಾರೆ. ನಿಜವಾಗೂ ಭೂಮಿ ಬಂದಿರ್ತಕ್ಕಂಥ ನಮ್ಮನ್ನೆಲ್ಲ ಒಂದು ಅದ್ಭುತವಾದ ಜ್ಞಾನ ಕೊಡ್ಲಿಕ್ಕೆ ಬಂದಂಥ ಒಂದು ಅದ್ಭುತವಾದ ಚೈತನ್ಯ ಶಕ್ತಿ, ಕೃಷ್ಣನ ರೂಪದಲ್ಲಿ, ಬುದ್ಧನ ರೂಪದಲ್ಲಿ ಬಂದಂತಕ್ಕಂಥ ಮಹಾ ಚೈತನ್ಯ ಶಕ್ತಿ ಅಂತ ನಾವಿಲ್ಲಿ ಅರ್ಥೈಸಿಕೊಳ್ಳಬೇಕು ಸ್ನೇಹಿತರೆ. ಇದು ಜೀವಶಕ್ತಿಗೆ ಸಂಬಂಧಪಟ್ಟಂತ ವಿಷಯ. ನಂತರ ನಾವು ಪ್ರತಿನಿತ್ಯ ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸು, ಚಿತ್ತ ಶುದ್ಧಿ ಆಗ್ತಾ ಹೋಗುತ್ತೆ. ಯಾವಾಗ ಮನಸ್ಸಿನಲ್ಲಿರ್ತಕ್ಕಂಥ, ನಮ್ಮೆಲ್ಲರಿಗೂ ಗೊತ್ತು, ಮನಸ್ಸು ಅಂದ್ರೆ ನಮ್ಮ ದೇಹ ಅಂದ್ರೆ ಬರೀ ದೇಹ ಅಲ್ಲ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅಂತ. ನಾವು ಪ್ರತಿಯೊಂದು ದಿವಸನೂ ಆಲೋಚನೆ ಮಾಡ್ತಕ್ಕಂಥದ್ದು ಚಿತ್ತದಲ್ಲಿ ಸ್ಟೋರ್ ಆಗಿರುತ್ತೆ. ಅಲ್ಲಿ ಚಿತ್ತ ಅನ್ನೋದು ಬೇಕಾಗಿರೋದನ್ನ ಹಿಡ್ಕೊಂಡಿರುತ್ತೆ, ಬೇಡವಾಗಿರೋದನ್ನ ಹಿಡ್ಕೊಳ್ಳುತ್ತೆ. ಯಾವಾಗ ಧ್ಯಾನ ಮಾಡ್ತಾ ಮಾಡ್ತಾ ಚಿತ್ತದಲ್ಲಿರ್ತಕ್ಕಂಥ ವಿಷಯಗಳು ಶುದ್ಧವಾಗ್ತಾ ಹೋಗುತ್ತೋ, ಅಂದ್ರೆ ನಾವು ಡಿಲೀಟ್ ಅಂತ ಹೇಳ್ತೀವಿ, ಅದು ಆಗ್ತಾ ಹೋಗುತ್ತೋ, ಮನಸ್ಸು ಶೂನ್ಯವಾಗುತ್ತೆ. ಯಾವಾಗ ಮನಸ್ಸು ಒಂದು ಶೂನ್ಯ ಸ್ಥಿತಿಗೆ ನಾವು ಹೋಗ್ತೇವೋ ಆಗ ನಾವು ಈ ಬ್ರಹ್ಮರಂಧ್ರದಿಂದ ವಿಶ್ವ ಚೈತನ್ಯ ಶಕ್ತಿಯನ್ನು ಪಡಿತಕ್ಕಂಥ ಅರ್ಹತೆಯನ್ನು ಪಡಿತೀವಿ, ಹಾಗೂ ಅದನ್ನು ಪಡ್ಕೊಳ್ತೀವಿ. ಯಾವಾಗ ನಾವು ಬಾಹ್ಯವಾಗಿ ವಿಶ್ವ ಚೈತನ್ಯ ಶಕ್ತಿಯನ್ನ ಪಡೆದುಕೊಳ್ತೀವೋ, ನಾವು ಹೇಗೆ ಆಹಾರದಿಂದ ಜೀವಶಕ್ತಿನ ಪಡೆದುಕೊಂಡಿರ್ತೀವೋ, ಇವೆರಡರ ಸಂಯೋಗಮದಿಂದ ನಮಗೆ ವಿಶ್ವ ಚೈತನ್ಯ ಶಕ್ತಿ ದೊರೆಯುತ್ತದೆ. ಯಾವಾಗ ಈ ವಿಶ್ವ ಚೈತನ್ಯ ಶಕ್ತಿ ನಮಗೆ ದೊರಕುತ್ತದೋ ಆಗ ನಾವು ಬ್ರಹ್ಮಾಂಡಕ್ಕೆ ಕನೆಕ್ಟ್ ಆಗ್ತೀವಿ. ಯಾವಾಗ ನಾವು ಬ್ರಹ್ಮಾಂಡಕ್ಕೆ ಕನೆಕ್ಟ್ ಆಗ್ತೀವೋ, ಅನುಸಂಧಾನ ನಡೆಸ್ತೇವೋ, ಆವಾಗ ಶಕ್ತಿನ ಪಡಿತೀವಿ. ಶಕ್ತಿ ಅಂದ್ರೆ ಬರೀ ಸಾಮಾನ್ಯವಾದ ಶಕ್ತಿ ಅಲ್ಲ, ಅದೊಂದು ಅದ್ಭುತವಾದ ಶಕ್ತಿ, ಜ್ಞಾನ. ಬ್ರಹ್ಮಾಂಡದಲ್ಲಿ ಎಷ್ಟು ಜ್ಞಾನ ಇದೆಯೋ ಅಷ್ಟು ಜ್ಞಾನವನ್ನ ನಾವು ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಜೀವಶಕ್ತಿ ಮತ್ತು ವಿಶ್ವಶಕ್ತಿಯೊಂದಿಗೆ, ವಿಶ್ವ ಪ್ರಾಣಮಯ ಶಕ್ತಿ
ಆದಾಗ ಅದರಿಂದ ಹೆಚ್ಚು ಧ್ಯಾನವನ್ನ ಮಾಡ್ತಾ ಮಾಡ್ತಾ ನಾವು ವಿಶ್ವಕ್ಕೆ ಕನೆಕ್ಟ್ ಆಗದ ಅದರಿಂದ ಬರೀ ನಾವು ಶಕ್ತಿಯನ್ನಲ್ಲದೆ ವಿಶ್ವದಲ್ಲಿರ್ತಕ್ಕಂಥ ಪ್ರತಿಯೊಂದು ಜ್ಞಾನವನ್ನು ಪಡೆದುಕೊಳ್ತಕ್ಕಂಥ ಚೈತನ್ಯ ಶಕ್ತಿ ನಮಗೆ ಬರುತ್ತೆ. ಉದಾಹರಣೆಗೆ ನೋಡಿ, ನಮ್ಮಲ್ಲಿ ಪೈಮಾದಲ್ಲಿ ಇರ್ತಕ್ಕಂಥ ಮಕ್ಕಳು ಓದ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅವರು ನನಗೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಗಳು ಯಾವುದು ಬರುತ್ತೆ ಅನ್ನೋದು ನನಗೆ ಧ್ಯಾನ ಮಾಡ್ತಾ ಮಾಡ್ತಾನೆ ಗೊತ್ತಾಗ್ತಾ ಇತ್ತು ಅಂತ. ಹೇಗೆ ಗೊತ್ತಾಗುತ್ತದೆ ಅದು? ಅವರು ವಿಶ್ವಕ್ಕೆ ಕನೆಕ್ಟ್ ಆಗಿದ್ದಾರೆ, ಬ್ರಹ್ಮಾಂಡಕ್ಕೆ ಕನೆಕ್ಟ್ ಆಗಿದ್ದಾರೆ. ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವಿಷಯವನ್ನು ಸಂಗ್ರಹಿಸ್ತಕ್ಕಂಥ ಶಕ್ತಿ ಧ್ಯಾನ ಮಾಡ್ತಾ ಮಾಡ್ತಾ ನಮಗೆ ಬಂದು ಬಿಡುತ್ತೆ. ಆಗ ಅವರಿಗೆ ಪ್ರತಿಯೊಂದು ಜ್ಞಾನವನ್ನು ಪಡೆದಾಗ ಅವರಿಗೆ ನಾಳೆ ಏನಾಗುತ್ತೆ, ನಾನು ಎಷ್ಟು ಓದಿದ್ದೀನಿ, ನನಗೆ ಯಾವುದು ಪ್ರಶ್ನೆ ಬಂದರೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಬರಿತಕ್ಕಂಥ ಚೈತನ್ಯ ಶಕ್ತಿ ನನ್ನ ಒಳಗಿದೆ ಅನ್ನೋ ಪ್ರತಿಯೊಂದನ್ನು ಆ ವಿಶ್ವ ಚೈತನ್ಯ ಶಕ್ತಿ ನಮಗೆ ದೊರಕಿಸಿಕೊಡ್ತಾ ಹೋಗುತ್ತೆ ಸ್ನೇಹಿತರೆ. ಅಷ್ಟೇ ಅಲ್ಲ, ನಾವು ನೀವುಗಳೆಲ್ಲರೂ ಧ್ಯಾನ ಮಾಡ್ತಾ ಇದ್ದೀವಿ. ಈ ಧ್ಯಾನ ಮಾಡ್ತಾ ನಮ್ಮಲ್ಲಿ ಎಷ್ಟು ಬದಲಾವಣೆ ಅನ್ನಬಾರ್ದಂತೆ, ಎಷ್ಟು ಪರಿವರ್ತನೆ ಆಗಿದೆ. ಬದಲಾವಣೆ ಅಂದ್ರೆ ಅದು ಸೀಮಿತ. ಒಂದು ಗುಣ ಬದಲಾವಣೆ ಆಗಿದೆ ಅಂದ್ರೆ ಅದು ನಾಳೆ ಮತ್ತೆ ಬರ್ಬೋದಂತೆ. ಆದ್ರೆ ಪರಿವರ್ತನೆ ಅಂದ್ರೆ ಎಷ್ಟೊಂದು ಪರಿವರ್ತನೆ ಆಗಿದೆ ನಮ್ಮಲ್ಲಿ. ನಮ್ಮ ನಡೆ ನುಡಿಯಲ್ಲಿ ಪರಿವರ್ತನೆ ಆಗಿದೆ, ನಾವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಪರಿವರ್ತನೆ ಆಗಿದೆ, ನಾವು ಸಮಾಜದಲ್ಲಿ ಒಂದು ಬಾಂಧವ್ಯಗಳನ್ನು ಬೆಸೆತಕ್ಕಂಥ ಒಂದು ಏನ್ ಮಾಡ್ತಾ ಇದೀವಿ ಅಲ್ಲಿ ನಮ್ಮ ಒಂದು ಬದಲಾವಣೆ ಆಗಿದೆ, ಪರಿವರ್ತನೆ ಆಗಿದೆ. ನಮ್ಮ ಸಂಬಂಧ ಬಾಂಧವ್ಯಗಳಲ್ಲಿ ಪರಿವರ್ತನೆ ಆಗಿದೆ, ನಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಬದಲಾವಣೆ ಆಗಿದೆ, ನಮ್ಮ ಕುಟುಂಬಗಳಲ್ಲಿ ಒಬ್ಬರಿಗೊಬ್ಬರು ನಡ್ತಕ್ಕಂಥ ರೀತಿ ನೀತಿಗಳು ಬದಲಾವಣೆ ಒಂದು ಪರಿವರ್ತನೆ ಆಗಿದೆ ಸ್ನೇಹಿತರೆ. ಇದೆಲ್ಲ ಹೇಗ್ ಬಂತು? ಇದೆಲ್ಲ ವಿಶ್ವ ಚೈತನ್ಯದ ಶಕ್ತಿ. ಅದೇ ನಾವು ಪ್ರಾಪಂಚಿಕವಾಗಿ ಬದುಕ್ತಕ್ಕಂಥ ವ್ಯಕ್ತಿಗಳಲ್ಲಿ ನಾವು ವ್ಯತ್ಯಾಸಗಳನ್ನ ಕಾಣಬಹುದು. ಅವ್ರು ಹೇಗ್ ಜೀವಿಸ್ತಾ ಇದ್ದಾರೆ, ನಾವ್ ಹೇಗ್ ಜೀವಿಸ್ತಾ ಇದ್ದೀವಿ. ನಾವು ಈ ವಿಶ್ವ ಚೈತನ್ಯ ಶಕ್ತಿಯನ್ನ ಹೆಚ್ಚು ಹೆಚ್ಚು ಪಡೆದು ನಾವು ಕೂಡ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಜ್ಞಾನವನ್ನು ಪಡೆದು ಈ ಜ್ಞಾನವನ್ನ ನಾವು 4 ಜನಕ್ಕೆ ಹಂಚಬೇಕು, ಈ ಧ್ಯಾನ ಪ್ರಚಾರ ಮಾಡಬೇಕು. ಆಗ ನಾವು ಇನ್ನೂ ಹೆಚ್ಚು ಬ್ರಹ್ಮಾಂಡದಲ್ಲಿ ಸಾಕಷ್ಟು ಜ್ಞಾನವನ್ನು ಪಡಿತೀವಿ. ಈ ಜ್ಞಾನವನ್ನು ಪಡೆದು ನಾವು ಕೂಡ ನಮ್ಮ ಆತ್ಮೋನ್ನತಿಯನ್ನು ಪಡೆದುಕೊಳ್ತೀವಿ, ಬೇರೆಯವರಿಗೂ ಕೂಡ ನಾವು ಸಹಕಾರಿಯಾಗಿರ್ತೀವಿ ಅಂತ ಇಲ್ಲಿ ವಿಶ್ವ ಚೈತನ್ಯ ಶಕ್ತಿಯಿಂದ ನಾವು ಅರ್ಥೈಸಿಕೊಳ್ಳಬೇಕು ಸ್ನೇಹಿತರೆ. ಯಾವಾಗ ನಮ್ಮ ಜೀವಶಕ್ತಿ, ಒಳಗಿರ್ತಕ್ಕಂಥ ಜೀವಶಕ್ತಿ ಮತ್ತು ವಿಶ್ವಶಕ್ತಿಯನ್ನು ತೆಗೆದುಕೊಂಡಾಗ ಆ ಅನುಸಂಧಾನದಿಂದ ನಾವು ಕಾಸ್ಮಿಕ್ ಲೈಟ್ ಫೋರ್ಸ್ ಎನರ್ಜಿನ ತಗೊಳ್ತೀವಿ. ಕಾಸ್ಮಿಕ್ ಎನರ್ಜಿ ಅಂದ್ರೆ ವಿಶ್ವಶಕ್ತಿಯಿಂದ ತಗೊಳ್ತಕ್ಕಂಥದ್ದು, ಲೈಟ್ ಫೋರ್ಸ್ ಅಂದ್ರೆ ನಮ್ಮ ಒಳಗಿರ್ತಕ್ಕಂಥ ಜೀವಶಕ್ತಿ. ಇವೆರಡರನ್ನ ಒಂದು ಸಂಯೋಗದಿಂದ ನಮಗೆ ನಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಸಾಧನೆ ಮಾಡ್ತಕ್ಕಂಥ ಒಂದು ಹೆಚ್ಚು ಚೈತನ್ಯ ಶಕ್ತಿ ಸಿಗುತ್ತೆ. ಉದಾಹರಣೆಗೆ ನೋಡಿ, ಸಾಮಾನ್ಯವಾಗಿ ಒಂದು ದೇಹ ಸ್ಥಿತಿಯಲ್ಲಿ ಬದುಕ್ತಕ್ಕಂಥ ವ್ಯಕ್ತಿಗಳಿದಾರಲ್ಲ, ಅವರು ಉದಾಹರಣೆಗೆ ಒಂದು ಪ್ರಯಾಣ ಬೆಳೆಸ್ತಾ ಇದ್ದಾರೆ ಅನ್ಕೊಳ್ಳೋಣ. ಆ ಪ್ರಯಾಣ ಬೆಳೆಸ್ತಕ್ಕಂಥ ಸಂದರ್ಭದಲ್ಲಿ ಅವರು ಬರೀ ಸಮಯನೇ ನೋಡ್ತಿರ್ತಾರೆ, ಆ ಊರು ಬಂದಿಲ್ಲ, ಈ ಊರು ಬಂದಿಲ್ಲ. ಆದ್ರೆ ನಮಗೆ ಅಲ್ಲಿ ಏನಾಗ್ತಾ ಇದೆ, ಅವ್ರಿಗೆ ವಿಶ್ವ ಚೈತನ್ಯ ವಿಶ್ವಶಕ್ತಿ ಪಡ್ತಕ್ಕಂಥ ಇದಿಲ್ಲ, ಅವ್ರಿಗೆ ಜ್ಞಾನ ಇಲ್ಲ. ಆದ್ರಿಂದ ಅವ್ರು ಬಳಲ್ತಾ ಇದ್ದಾರೆ, ಅವ್ರು ಕುಂದುತ್ತಾ ಇದ್ದಾರೆ, ಬರೀ ಸಮಯನ ನೋಡಿ ಸಮಯ ವ್ಯರ್ಥ ಮಾಡ್ತಾ ಇದ್ದಾರೆ. ಆದ್ರೆ ನಾವು ಧ್ಯಾನಿಗಳು ಪ್ರಯಾಣ ಸಂದರ್ಭದಲ್ಲಿ ನಮಗೆ ಸತ್ಯ ಗೊತ್ತು ಏನು ಅಂತ. ಯಾವಾಗ ಈ ವಿಶ್ವ ಚೈತನ್ಯ ಶಕ್ತಿನ ನಾವು ತೆಗೆದುಕೊಳ್ತವೋ ನಿಜವಾದ ಸತ್ಯ ನಮಗೆ ಅರ್ಥ ಆಗುತ್ತೆ. ಯಾವಾಗ ನಿಜವಾದ ಸತ್ಯ ಅರ್ಥ ಆಗುತ್ತೋ ನಮಗೆ, ಆಗ ನಾವು ಈ ಮನೆಯಲ್ಲಿ ಯಾಕೆ ಜನ್ಮ ತಾಳಿದ್ದೀವಿ, ನಮ್ಮ ಜನ್ಮದ ಉದ್ದೇಶ ಏನು, ಹಾಗೂ ನಮಗೆ ಬರ್ತಕ್ಕಂಥ ಸಮಸ್ಯೆಗಳು ಯಾಕೆ ಬರ್ತಾ ಇದ್ದಾವೆ, ಹಾಗಾದ್ರೆ ನನಗೆ ಬಂದಿರತಕ್ಕಂಥ ಅನಾರೋಗ್ಯ ಯಾಕೆ ಬಂದಿದೆ, ಪ್ರತಿಯೊಂದು ವಿಷಯನ ನಮಗೆ ಅರ್ಥ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ನಿಜವಾಗಲೂ ನಾನು ವೈಯಕ್ತಿಕವಾಗಿ ಅನುಭವಿಸ್ತಾ ಇದ್ದೀನಿ ಸ್ನೇಹಿತರೆ. ನನ್ನ ಇಂದಿನ ಜೀವನದಲ್ಲಿ ನನಗೆ ಬಂದಿರತಕ್ಕಂಥ ಕಷ್ಟಗಳೆಲ್ಲ ಹೇಗೆ ಬಂತು, ಹಾಗೆ ನಮಗೆ ಬಂದಿರತಕ್ಕಂಥ ಅನಾರೋಗ್ಯ ಯಾಕೆ ಬಂತದು, ಒಂದು ಪ್ರತಿಯೊಂದು ಅರ್ಥ ಆಗುತ್ತೆ ಸ್ನೇಹಿತರೆ. ಯಾವಾಗ ವಿಶ್ವ ಶಕ್ತಿ ಮತ್ತು ಜೀವಶಕ್ತಿನ ನಾವು ಎರಡನ್ನೂ ಪಡ್ಕೊಂಡಾಗ ನಮಗೆ ಪ್ರತಿಯೊಂದು ಹಂತದಲ್ಲೂ, ಪ್ರತಿಯೊಂದು ಅಂಶವು, ಪ್ರತಿಯೊಂದು ಸಂದರ್ಭದಲ್ಲೂ, ಪ್ರತಿಯೊಂದು ಸಮಾಜದಲ್ಲಿ ನಾವು ಜೀವಿಸ್ತಿದ್ದೀವಿ, 4 ಜನ ಸೇರ್ಕೊಂಡಾಗ
ಯಾರೇ ಒಂದು ಪ್ರಶ್ನೆಯನ್ನು ಕೇಳಿದ್ರು ಕೂಡ ಅದಕ್ಕೆ ಸಮಾಧಾನಕ್ಕೆ ಉತ್ತರ ಕೊಡ್ತಕ್ಕಂಥ ಚೈತನ್ಯ ಶಕ್ತಿ ನಮ್ಮಲ್ಲಿ ಉದ್ಭವ ಆಗ್ತಾ ಇದೆ ಸ್ನೇಹಿತರೆ. ಮೊದಲು ಹಾಗಾಗ್ತಾ ಇರಲಿಲ್ಲ. ಏನೇ ಒಂದು ವಿಷಯ ಹೇಳಿದ್ರು ಫಸ್ಟ್ ಕ್ರೋಧಕ್ಕೂ ಒಳಗಾಗ್ತಾ ಇದ್ವಿ. ಈ ಕ್ರೋಧ ಅನ್ನೋದು ಇಲ್ಲ, ಒಂದು 2 ಸೆಕೆಂಡ್ ಯೋಚನೆ ಮಾಡ್ತೀವಿ. ಫಸ್ಟ್ ಅವ್ರು ಏನ್ ಹೇಳ್ತಾರೆ ಅಂತ ಗಮನಿಸ್ತೀವಿ, ಆಮೇಲೆ ಅದಕ್ಕೆ ಉತ್ತರ ಕೊಡ್ತೀವಿ. ಇದು ಚೈತನ್ಯ ಶಕ್ತಿನ, ವಿಶ್ವ ಚೈತನ್ಯ ಶಕ್ತಿನ ಪಡಿತಕ್ಕಂಥ ಮೂಲ ಒಂದಾದ್ರೆ ಇದನ್ನ ಹೇಗ್ ಬಳಸಬೇಕು ಅನ್ನೋದು ನಾವು ಅರ್ಥ ಮಾಡ್ಕೊಡ್ಬೇಕು. ಈಗ ಈ ವಿಶ್ವ ಚೈತನ್ಯ ಶಕ್ತಿನ ತೆಗೆದುಕೊಂಡ್ಮೇಲೆ ನಾವು ಇದನ್ನ ಅದೇ ರೀತಿಯ ಕಾಪಾಡ್ಕೊಳ್ಬೇಕು. ಇದು ಕೂಡ ಲೀಕೇಜ್ ಆಫ್ ಎನರ್ಜಿ ಅಂತೀವಿ. ಈ ಲೀಕೇಜ್ ಆಫ್ ಎನರ್ಜಿ ಆದಾಗೂ ಯಾವುದೇ ಒಂದು ಯಂತ್ರಗಳಾಗ್ಲಿ ಅವುಗಳು ಕೆಟ್ಟೋಗ್ತವೆ. ನಾವು ಪಡೆದುಕೊಡಕ ವಿಶ್ವ ಚೈತನ್ಯ ಶಕ್ತಿನ ಇದು ಕೂಡ ಲೀಕೇಜ್ ಆದ್ರೆ ನಮ್ಮ ದೇಹ ಸ್ಥಿತಿನೂ ಕೆಟ್ಟೋಗುತ್ತೆ. ಇಷ್ಟೊಂದು ನಾವು ಉದಾಹರಣೆಯಾಗಿ ಸಾಮಾನ್ಯದ ವ್ಯಕ್ತಿ ಆದ್ರೆ ಒಂದು ದಿವಸ ಅವ್ರ ಮನೆಯಲ್ಲಿ ಏನಾದ್ರೂ ಕಾರ್ಯಕ್ರಮಗಳಾದ್ರೆ ತುಂಬಾ ಓಡಾಟ ಮಾಡ್ತಾರೆ, ತುಂಬಾ ಸುಸ್ತಾಗ್ಬಿಟ್ಟು ಮರುದಿನ ಮಲಗಿಬಿಡ್ತಾರೆ. ಆಗ್ತಲ್ಲ, ನನ್ಗೆ ತುಂಬಾ ಸುಸ್ತಾಗಿದೆ ಅಂತ. ಉದಾಹರಣೆಯಾಗಿ ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಅಲ್ಲಿ ಹಲವಾರು ಕಾರ್ಯಕ್ರಮಗಳಾಗ್ತಾನೆ ಇರ್ತವೆ. ನಮ್ಮ ಬೆಂಗಳೂರಲ್ಲಿ ಇರ್ತಕ್ಕಂಥ ಪಿರಮಿಡ್ ಇರ್ಬೋದು, ಅಲ್ಲಿ ಹಗಲು ರಾತ್ರಿ ಕೆಲಸ ಮಾಡ್ತಾರೆ ನಮ್ಮ ಧ್ಯಾನಿಗಳು. ಮರುದಿನ ಅವರಿಗೆ ಒಂದು ಸುಸ್ತು ಅನ್ಸದೇ ಇಲ್ಲ, ಹಾಗೆ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಹೇಗೆ? ಅವರು ವಿಶ್ವ ಚೈತನ್ಯ ಶಕ್ತಿಯನ್ನು ಪಡೆದುಕೊಳ್ತಕ್ಕಂಥ ಒಂದು ಅರ್ಹತೆಯನ್ನು ಪಡೆದಿದ್ದಾರೆ. ಅಂತಹ ಅರ್ಹತೆಯನ್ನು ಕೊಟ್ಟಂತಹ ಪತ್ರಿಜಿ ಗುರುಗಳು ಎಷ್ಟೊಂದು ಸೈಂಟಿಫಿಕ್ ಆಗಿ ಈಗ ಈ ಧ್ಯಾನನ ಅವರು ಡಿಸೈನ್ ಮಾಡಿದ್ದಾರೆ ಸ್ನೇಹಿತರೆ. ಇದಕ್ಕೆ ಒಂದು ವೈಜ್ಞಾನಿಕವಾದ ಕಾರಣನ ಹುಡುಕಿ ಅವ್ರು ಇದನ್ನ ನಮಗೆ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ನಾವು ಎಷ್ಟೊಂದು ಪುಣ್ಯವಂತರು ಸ್ನೇಹಿತರೆ. ಇದಕ್ಕೊಂದು ಒಳ್ಳೆ ಉದಾಹರಣೆ ನಾನು ನಿನ್ನೆ ನಡೆದಂಥ ಕಾರ್ಯಕ್ರಮಕ್ಕೆ ನೋಡೋಣ. ನಾವೆಲ್ಲ ಎಷ್ಟೊಂದು ಲವಲವಿಕೆಯಿಂದ ಓಡಾಡಿದ್ವಿ. ನಿನ್ನೆ ಆ ಒಂದು ಮಗುನ ಜನ್ಮದಿನದ ಒಂದು ಆಚರಣೆಯಲ್ಲಿ ಎಷ್ಟೊಂದು ಲವಲವಿಕೆಯಿಂದ, ಅಷ್ಟೊಂದು ಬಿಸಿಲಿತ್ತು, ನಾವು ಎಷ್ಟೊತ್ತಿಗೆ ಆಹಾರ ತಗೊಂಡ್ವಿ, ಅದು ನಮಗೆ ಸಮಯ ಲೇಟಾಗಿ ಆಹಾರ ತಗೊಂಡ್ವಿ. ನಾವೇನಾದ್ರೂ ಒಂದು ಸುಸ್ತು ಅನ್ನೋದು ನಮಗೆ ಬಂತ? ಇಲ್ಲ. ನಿನ್ನೆ ಅಷ್ಟೊಂದು ಕಾರ್ಯಕ್ರಮದಲ್ಲಿ ಆದ್ರೂ ಕೂಡ ನಾವಿವತ್ತು 4 ಗಂಟೆಗೆ ಧ್ಯಾನಕ್ಕೆ ಕೂತ್ಕೊಂಡಿದೀವಿ. ನಮಗೆ ಸುಸ್ತಾಯ್ತಾ? ಅದೇ ದೇಹ ಸ್ಥಿತಿಯಲ್ಲಿ ಬದುಕ್ತಕ್ಕಂಥ ಕೆಲವರಿಗೆ ಎದ್ದೇಳಕ್ಕಾಗಲ್ಲ, ಸುಸ್ತು ಅನ್ಸುತ್ತೆ. ಇಲ್ಲೇ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ, ಎಲ್ಲ ನಮ್ಮೊಳಗಡೆನೆ ಇದೆ. ಖುಷಿ, ಆನಂದ, ಸಂತೋಷ, ನೆಮ್ಮದಿ, ಪ್ರೀತಿ, ಕರುಣೆ, ಪ್ರೇಮ ಪ್ರತಿಯೊಂದು ಒಳಗಡೆನೆ ಇದೆ ಸ್ನೇಹಿತರೆ. ಇಷ್ಟು ದಿನ ಬರೀ ಹೊರಗಡುಕ್ತಾ ಇದ್ವಿ. ಹುಡುಕ್ಬೇಕು, ನಿಮ್ಮೊಳಗೋಗಿ ಅಂತ ಪತ್ರಿಜಿಗಳು ಪ್ರತಿಯೊಂದು ಪದದಲ್ಲೂ ಹೇಳ್ತಾ ಇದ್ರು. ನಿಜವಾದ ಸತ್ಯ ಅದು. ನಾನು ಅನುಭವಿಸಿದಾಗ ಮಾತ್ರ ನನಗೆ ಅರ್ಥ ಆಗುತ್ತೆ. ನನಗೆ ಹಸಿವಾದ್ರೆ ನಾನೇ ಊಟ ಮಾಡಬೇಕು, ನನಗೆ ವಿಶ್ವ ಚೈತನ್ಯ ಶಕ್ತಿ ಕಡಿಮೆ ಆದ್ರೆ ನಾನೇ ಧ್ಯಾನ ಮಾಡಬೇಕು. ಪ್ರತಿಯೊಂದನ್ನು ನಾವು ನಮಗೆ ಬೇಕಾಗಿದ್ದನ್ನು ನಾವೇ ಪಡೆದುಕೊಳ್ಬೇಕು ಸ್ನೇಹಿತರೆ. ಇದನ್ನ ಯಾರು ಕೊಡಕ್ಕಾಗಲ್ಲ, ಹೇಳ್ಬೋದು ಅಷ್ಟೇ. ಆ ಜ್ಞಾನ ಕೊಡ್ಬೋದು, ಆ ಜ್ಞಾನದ ಮೂಲಕ ನಾವೇ ಪ್ರತಿಯೊಂದನ್ನು ಪಡ್ಕೋಬೇಕು ಸ್ನೇಹಿತರೆ. ಇವಾಗ ನಾವು ಈ ವಿಶ್ವ ಚೈತನ್ಯ ಶಕ್ತಿನ ಪಡೆದುಕೊಂಡಿದ್ದನ್ನ ಅದನ್ನು ಕಾಪಾಡ್ಕೋಬೇಕು ಅಂದ್ವಿ. ಹೇಗೆ ಅಂದ್ರೆ, ನಾವು ಯಾವುದೇ ಒಂದು ಕ್ರೋಧದ ಭಾವನೆಗಳನ್ನ ನಮ್ಮೊಳಗೆ ತಗೊಂಡ್ರೂ ಸರಿ, ಅಥವಾ ಬೇರೆ ಹೊರಗೆ ನಡೀತಕ್ಕಂಥ ಕ್ರೋಧದ ಭಾವನೆಗಳನ್ನ ನೋಡಿದ್ರೂ ಸರಿ, ಅಥವಾ ನಾವು ನಮ್ಮ ಕ್ರೋಧದ ಆಲೋಚನೆಗಳನ್ನು ಮಾಡಿದ್ರೂ ಸರಿ, ಇಷ್ಟೆಲ್ಲ ಮಾಡಿದಾಗ ನಮ್ಮ ಈ ವಿಶ್ವ ಚೈತನ್ಯ ಶಕ್ತಿ ನಮ್ಮಲ್ಲಿ ಕಡಿಮೆ ಆಗುತ್ತೆ. ಯಾವಾಗ ನಾವು ಪಡೆದಕ್ಕಂಥ ವಿಶ್ವ ಚೈತನ್ಯ ಶಕ್ತಿ ಕಡಿಮೆ ಆಗುತ್ತೋ ಆಗ ನಮಗೆ ಕಾಯಿಲೆಗಳು, ಅನಾರೋಗ್ಯ ಸೃಷ್ಟಿಯಾಗುತ್ತೆ. ನಾವು ಹೇಳ್ತೀವಲ್ಲ, ಸೈಕೋಸೊಮ್ಯಾಟಿಕ್. ಈಗ ಡಾಕ್ಟರ್ ಏನ್ ಹೇಳ್ತಾರೆ, 80% ಕಾಯಿಲೆಗಳು ಸೈಕೋಸೊಮ್ಯಾಟಿಕ್ ಆಗಿ ಬರ್ತದೆ ಅಂತ. ಯಾವಾಗ ನಾವು ಈ ಆಲೋಚನೆಗಳಿಗೆ ನಾವು ಬಲಿ ಆಗ್ತೀವೋ ಆಗ ನಾವು ಪಡೆದಕ್ಕಂಥ ವಿಶ್ವ ಚೈತನ್ಯ ಶಕ್ತಿ, ಜೀವಶಕ್ತಿ ಅಲ್ಲಿ ಲೀಕೇಜ್ ಆಗುತ್ತೆ, ಸೋರಿ ಹೋಗುತ್ತೆ. ಯಾವಾಗ ಸೋರಾಗುತ್ತೋ ಅವಾಗ ಮನಸ್ಸು ಪ್ರಬಲ ಆಗುತ್ತೆ. ಯಾವಾಗ ಮನಸ್ಸು ಪ್ರಬಲ ಆಗುತ್ತೋ ನಮ್ಮ ಎಥರಿಕ್ ಬಾಡಿ ಅಂದ್ರೆ ನಮ್ಮ ಎರಡನೇ ಪ್ರಾಣಮಯ ಶಕ್ತಿ ಕ್ಷೀಣಿಸುತ್ತೆ. ನಮ್ಮ ದೇಹದಲ್ಲಿ ಯಾವಾಗ ಪ್ರಾಣ ಕ್ಷೀಣಿಸುತ್ತೋ, ಪ್ರಾಣಶಕ್ತಿ ಕಡಿಮೆ ಆಗುತ್ತೋ, ಅದು ನಮ್ಮ ನಮ್ಮ ಭೌತಿಕ ದೇಹದ ಮೇಲೆ ಒಂದು ಪರಿಣಾಮ ಬೀರಿ ಈ ಭೌತಿಕ ದೇಹ ಒಂದು ಬ್ಲಾಕೇಜ್ ಆಗಿ ಅಲ್ಲಲ್ಲಿ ಆ ಒಂದು ಭಾವನೆಗಳು ಬ್ಲಾಕೇಜ್ ಆಗಿ ನಮಗೆ ಕಾಯಿಲೆಗಳು ಉದ್ಭವ ಆಗುತ್ತೆ.
ಅದರಿಂದ ನಾವು ಪಡೆದುಕೊಡ್ತಕ್ಕಂಥ ಈ ವಿಶ್ವ ಚೈತನ್ಯ ಶಕ್ತಿನೂ ನಾವು ಗಮನಿಸ್ತಾ ಇರಬೇಕು, ಪ್ರತಿಯೊಂದನ್ನು ಗಮನಿಸ್ತಾ ಇರಬೇಕು. ಅದಕ್ಕೆ ಗುರುಗಳು ಹೇಳ್ತಾರೆ, ನಿಮ್ಮ ಬಾಯಿಂದ ಬರ್ತಕ್ಕಂಥ ಪ್ರತಿಯೊಂದು ಶಬ್ದಗಳು ಕೂಡ ತುಂಬಾ ಆಲೋಚನಾ ರಹಿತವಾಗಿರಬೇಕು. ಏಕೆಂದ್ರೆ ನಮ್ಮ ಅಷ್ಟೊಂದು ಶಕ್ತಿ ಇದೆ ನಮ್ಮ ಪದಗಳಿಗೆ. ಒಬ್ಬ ಋಷಿ ಮುನಿಗಳು ಒಂದು ಶಾಪ ಕೊಡೋಕ್ಕಾಗ್ಲಿ, ಒಂದು ಆಶೀರ್ವಾದ ಮಾಡೋಕ್ಕಾಗ್ಲಿ, ಅವ್ರು ಬಳಸ್ತಕ್ಕಂಥದ್ದು ಪದಗಳನ್ನೇ, ಮನಸ್ಸಿನಲ್ಲಿ ಹೇಳ್ಕೊಳ್ಳಲ್ಲ. ಅವರು ಬಾಯಿಂದನೇ ಪದಗಳನ್ನೇ ಬಳಸ್ತಾರೆ. ಆದ್ರಿಂದ ನಮ್ಮ ಬಾಯಿಂದ ಬರ್ತಕ್ಕಂಥ ಪ್ರತಿಯೊಂದು ಪದಗಳು ಶುದ್ಧವಾಗಬೇಕು. ಶುದ್ಧವಾದಾಗ ನಮ್ಮ ವಿಶ್ವ ಚೈತನ್ಯ ಶಕ್ತಿನ ನಾವು ಪಡೆದುಕೊಂಡಿದ್ದು ನಮ್ಮಲ್ಲಿ ಶೇಖರಣೆ ಮಾಡ್ಕೊಂಡು ಇಟ್ಟುಕೊಳ್ಳಿಕ್ಕೆ ನಮಗೆ ಸಹಾಯಕಾರಿಯಾಗುತ್ತದೆ. ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಾವು ವಿಶ್ವ ಚೈತನ್ಯ ಶಕ್ತಿಯನ್ನು ಕಾಪಾಡ್ಕೋಬೇಕು. ಯಾವಾಗ ಏನೇ ಕೆಲಸ ಮಾಡಲಿ ನಾವು ಲವಲವಿಕೆಯಿಂದ, ಕರುಣೆಯಿಂದ, ಪ್ರೀತಿಯಿಂದ ಮಾಡಬೇಕು. ಆಗ ನಮ್ಮಲ್ಲಿ ವಿಶ್ವ ಚೈತನ್ಯ ಶಕ್ತಿಯನ್ನು ನಾವು ಇಟ್ಕೊಳ್ಳೋಕ್ಕೆ ಸಾಧ್ಯ. ಬೇಸರ ವ್ಯಕ್ತಪಡಿಸ್ತಾ ನಾವು ಆ ಕಾರ್ಯಗಳನ್ನು ಮಾಡಿದಾಗ ಆ ಕಾರ್ಯನೂ ಪರಿಪೂರ್ಣ ಆಗಲ್ಲ, ಮತ್ತೆ ನಾವು ನಮ್ಮ ವಿಶ್ವ ಚೈತನ್ಯ ಶಕ್ತಿಯನ್ನು ಕಳ್ಕೊಳ್ತೀವಿ. ಈ ರೀತಿಯಾಗಿ ನಾವು ನಮ್ಮಲ್ಲಿರ್ತಕ್ಕಂಥ ಪ್ರತಿಯೊಂದು ವಿಶ್ವ ಚೈತನ್ಯ ಶಕ್ತಿನ ಕಾಪಾಡ್ತಕ್ಕಂಥ ಶಕ್ತಿ ನಮ್ಮಲ್ಲೇ ಇದೆ ಸ್ನೇಹಿತರೆ. ಅದು ಗಮನಿಸ್ಬೇಕು, ನಾವು ಪ್ರತಿಯೊಂದನ್ನು ಗಮನಿಸ್ಬೇಕು. ಹಾಗೆಯೇ ಈಗ ನಾವು ವಿಶ್ವ ಚೈತನ್ಯ ಶಕ್ತಿನ ಪಡೆದುಕೊಳ್ಳೋದು ಹೇಗೆ, ಕಾಪಾಡ್ಕೊಳ್ಳೋದು ಹೇಗೆ, ನಮ್ಮ ಜೀವನ ಶೈಲಿನ ಹೇಗೆ ಒಂದೊಂದು ಹಂತದಲ್ಲಿ ನಾವು ಬದಲಾವಣೆ ಮಾಡ್ಕೋಬೇಕು ಅನ್ನೋದನ್ನ ನಾವೇ ಕಲ್ತ್ಕೋಬೇಕು ಸ್ನೇಹಿತರೆ. ಹಾಗೆಯೇ ನಾವು ಪ್ರತಿನಿತ್ಯ ಹೆಚ್ಚು ಹೆಚ್ಚು ಧ್ಯಾನ ಮಾಡ್ತಾನೆ ಇರಬೇಕು. ನಾವು ಒಂದು ದಿವಸನೂ ಈ ಧ್ಯಾನನ ನಿಲ್ಲಿಸಬಾರ್ದು. ಏಕೆಂದ್ರೆ ನಮಗೆ ಪ್ರತಿನಿತ್ಯ ನಾವು ಸಂಘಜೀವಿಗಳು, ಬುದ್ಧಿಜೀವಿಗಳು, ನಾವು ಕರ್ಮಯೋಗಿಗಳು, ನಾವು ಕೆಲಸ ಮಾಡಲೇಬೇಕು. ನಾವು ಬದುಕಬೇಕು, ಜೀವಿಸ್ಬೇಕು ಅಂದ್ರೆ ನಾವು ಕೆಲಸ ಮಾಡಲೇಬೇಕು. ಆ ಕಾರ್ಯಗಳನ್ನು ಮಾಡ್ತಾ ಮಾಡ್ತಾ ಹಲವಾರು ಅಡೆತಡೆಗಳು ಬರ್ತಾನೆ ಇರುತ್ತೆ. ನಾವು ಇವತ್ತು ಧ್ಯಾನ ಮಾಡಿ ಇನ್ನು 4 ದಿವಸ ಬೇಡ ಅಂದ್ರೆ ವಿಶ್ವ ಚೈತನ್ಯ ಶಕ್ತಿ ನಮ್ಮಲ್ಲಿ ಕಡಿಮೆ ಆಗುತ್ತೆ. ಅದರಿಂದ ಪ್ರತಿನಿತ್ಯನೂ ನಾವು ಧ್ಯಾನನ ಮಾಡಲೇಬೇಕು. ಧ್ಯಾನ ಮಾಡಲಿಲ್ಲ ಅಂದ್ರೆ ಕರ್ಮ ಕಳೆಯೋದಿಲ್ಲ. ಕರ್ಮ ಕಳೀಲಿಲ್ಲ ಅಂದ್ರೆ ಮತ್ತೆ ಪುನರ್ಜನ್ಮ ಪಡಿಲೇಬೇಕು. ಕರ್ಮ ಕಳಿಬೇಕು ಅಂದ್ರೆ ನಾವು ಧ್ಯಾನ ಮಾಡಲೇಬೇಕು. ಹೆಚ್ಚು ಹೆಚ್ಚು ವಿಶ್ವ ಚೈತನ್ಯ ಶಕ್ತಿಯನ್ನ ಪಡಿಲೇಬೇಕು. ಸ್ನೇಹಿತರೆ, ಇಷ್ಟು ಇವತ್ತು ನಾವು ಹೆಚ್ಚು ಹೆಚ್ಚು ಧ್ಯಾನ ಮಾಡ್ತಾ ಮಾಡ್ತಾ, ಹೆಚ್ಚು ಹೆಚ್ಚು ಸತ್ಸಂಗದಲ್ಲಿ ಭಾಗಿಯಾಗ್ತಾ, ಹೆಚ್ಚು ಹೆಚ್ಚು ಈ ಒಂದು ಧ್ಯಾನ ಮತ್ತು ಜ್ಞಾನವನ್ನು ಪಡೆಯುತ್ತಾ ನಾವೆಲ್ಲ ಆತ್ಮ ಬಂಧುಗಳು. ಯಾವುದಕ್ಕಾಗಿ ನಾವು ಪ್ರಯತ್ನ ಮಾಡ್ತಾ ಇದೀವಿ? ಮುಕ್ತಿ ಮೋಕ್ಷಕ್ಕಾಗಿ. ಮುಕ್ತಿ ಮೋಕ್ಷ ಎಲ್ಲಿಂದ ಬರುತ್ತೆ? ನಾವು ಜ್ಞಾನವನ್ನು ನಾವು ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅಂತೀವಿ. ಅಂದ್ರೆ ಧ್ಯಾನ ಮಾಡ್ತಾ ಮಾಡ್ತಾ ನಮಗೆ ಜ್ಞಾನ ಬರುತ್ತೆ, ಅದೇ ವಿಶ್ವ ಚೈತನ್ಯ ಶಕ್ತಿ ಬರುತ್ತೆ. ಯಾವಾಗ ಒಂದು ಕ್ರೋಧದ ಭಾವನೆಗಳನ್ನು ಪಡಬಾರ್ದು ಅಂತ ನಮಗೆ ಜ್ಞಾನ ಬರುತ್ತೋ, ಆ ಜ್ಞಾನ ತಿಳ್ಕೊಂಡ್ಮೇಲೆ ಅದರಿಂದ ಮುಕ್ತಿ ಅಷ್ಟೇ. ಈ ರೀತಿಯಾಗಿ ನಮ್ಮ ಆತ್ಮದ ಒಂದು ಉನ್ನತಿಗಾಗಿ ವಿಶ್ವ ಚೈತನ್ಯ ಶಕ್ತಿ, ಜೀವಶಕ್ತಿನ ನಾವು ಸದಾ ಕಾಪಾಡ್ಕೊಳ್ತಾ ನಮ್ಮ ಒಂದು ಅತ್ಯುತ್ತಮವಾದ ಜೀವನವನ್ನು ಸಾಗಿಸ್ತಾ, ನಮ್ಮ ಆತ್ಮದ ಅಭಿವೃದ್ಧಿಗಾಗಿ, ಆತ್ಮದ ಉನ್ನತಿಗಾಗಿ, ಸಮಾಜದ ಒಳಿತಿಗಾಗಿ, ಲೋಕ ಕಲ್ಯಾಣಕ್ಕಾಗಿ ನಾವು ಜೀವಿಸೋಣ ಅಂತ ಇವತ್ತು ಇಷ್ಟು ಒಂದು ಸತ್ಸಂಗದ ವಿಷಯಗಳನ್ನ ತಮ್ಮ ಹತ್ರ ಹಂಚಿಕೊಳ್ಳಕ್ಕೆ ಕಾಲಾವಕಾಶವನ್ನು ಕೊಟ್ಟ ತಮ್ಮೆಲ್ಲ ಆತ್ಮಬಂಧುಗಳಿಗೂ ಹೃದಯಪೂರ್ವಕವಾದ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನ ಸಂಪನ್ನ ಮಾಡ್ತೀನಿ. ಮಾಸ್ಟರ್ಸ್, ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದ. ಈ ವಿಚಾರವಾಗಿ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಿ ಮಾಸ್ಟರ್ಸ್. ಮಾಸ್ಟರ್ಸ್ ಎಲ್ಲ ಧ್ಯಾನದಲ್ಲಿದ್ದೀರಾ? ವಿನಯ್, ಸರ್ ನಮಸ್ತೆ ಬಸವರಾಜ್ ಸರ್. ನಮಸ್ತೆ ಸರ್. ಸರ್ ಎಲ್ರಿಗೂ ನಮಸ್ಕಾರ ಸರ್. ತಾವ್ ಹೇಳಿದ್ದು 100% ಕರೆಕ್ಟ್. ಯಾಕೆ ಅಂತಂದ್ರೆ ಇದ್ರ ಅನುಭವ ಎಲ್ರಿಗೂ ಆಗುತ್ತೆ ಸರ್.
ಯಾಕೆ ಅಂತಂದ್ರೆ ನಾವು ಹುಣ್ಣಿಮೆ ದಿವಸ ರಾತ್ರಿ ಎಲ್ಲ ಧ್ಯಾನ ಮಾಡ್ತೀವಲ್ವಾ. ಹೌದು ರಾತ್ರಿ ಸರ್. ಎಲ್ಲ ಧ್ಯಾನ ಮಾಡಿದಾಗ ಮಾರನೇ ದಿವಸಿಗೆ ನಾವು ನಿದ್ದೆ ಕೆಟ್ಟಿರೋರು ಎಷ್ಟು ಸುಸ್ತು ಸಂಕಟ ಅನುಭವಿಸ್ತಾರೆ. ಆ ಸುಸ್ತು ಸಂಕಟ ನಮ್ಮಲ್ಲಿ ಇರೋದೇ ಇಲ್ಲ. ನಾವು ಮಾಮೂಲಿಗಿನ್ನ ಎನರ್ಜೆಟಿಕ್ ಆಗಿರ್ತೀವಿ. ಸೊ ಇಟ್ ಈಸ್ ಕರೆಕ್ಟ್ ಅವರ್ ಓನ್ ಎಕ್ಸ್ಪೀರಿಯನ್ಸ್. ಅಲ್ವಾ ಕರೆಕ್ಟ್ ಸರ್? ಸರ್. ಹೌದು ಸರ್. ಕರೆಕ್ಟ್ ನಾವು ನಿಜ ಸರ್. ಪಿರಮಿಡ್ ನಲ್ಲಿ ಕೆಲಸ ಮಾಡಿದಾಗ, ಅಥವಾ ಧ್ಯಾನ ಪ್ರಚಾರಕ್ಕೆ ಹೋಗಿ ಕೆಲಸ ಮಾಡಿದಾಗ, ಅಥವಾ ರ್ಯಾಲಿಗಳಿಗೆ ಹೋಗಿ ಕೆಲಸ ಮಾಡಿದಾಗ ನಾವು ಇನ್ನೂ ವಿಲ್ ಬಿ ಮೋರ್ ಎನರ್ಜೆಟಿಕ್. So ಎಸ್ this ಸರ್. is my own experience. So that is I wanted to share with you, sir. Thank you, ಎಸ್ sir. Thank you, thank you, thank you. ಥ್ಯಾಂಕ್ ಯು ಸರ್. ಖಂಡಿತವಾಗೂ ಸತ್ಯ ಸರ್. ಉದಾಹರಣೆಗೆ ಸುಬ್ರಹ್ಮಣ್ಯ ಸರ್ ಇವತ್ತು 38 40 ದಿನ ಆಯ್ತು ಸರ್. ಅವರು ನಿದ್ರೆನೇ ಮಾಡಿಲ್ಲ. ಇಡೀ ರಾತ್ರಿ ಧ್ಯಾನ ಮಾಡ್ತಾರೆ, ಕೋರ್ಟ್ಗೆ ಹೋಗ್ತಾರೆ, ಕಾರ್ಯನಿರ್ವಹಿಸ್ತಾರೆ. ಆದ್ರೂ ಅವರು ಎನರ್ಜೆಟಿಕ್ ಆಗಿದ್ದಾರೆ. ಕಾರಣ ವಿಶ್ವ ಚೈತನ್ಯ ಶಕ್ತಿನ ಪಡಿತಾನೆ ಇದ್ದಾರೆ. ಇದೇ ನಿಜವಾದ ಸತ್ಯವನ್ನು ತಿಳಿಸ್ಕೊಟ್ಟಂತ ನಮ್ಮ ಗುರುಗಳು ಸರ್. ನಮಸ್ತೆ ಬಸವರಾಜ್. ನಮಸ್ತೆ ಸರ್. ಬಂದ್ರಿ ಹೇಳಿದ ತಕ್ಷಣ ಬಂದ್ರಿ. ಏನ್ ಸರ್ ಇದು? ಚೆನ್ನಾಗಿತ್ತು, ಅದ್ಭುತವಾಗಿತ್ತು ತಮ್ಮ ಹೇಳಿದ ವಿಷಯ. ಪತ್ರಿಜಿ ಕಾನ್ಸೆಪ್ಟ್, ಧ್ಯಾನದ ಬಗ್ಗೆ, ಕರ್ಮ ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ಅದು ನಾವು ವಿಶ್ವಚೇತನ ಶಕ್ತಿ ತಗೊಳ್ಳೋದ್ರ ಬಗ್ಗೆ ಚೆನ್ನಾಗಿ ಅದ್ಭುತವಾಗಿ ವಿವರಣೆ ಮಾಡಿದ್ರಿ. ಬಹಳ ಸರಳವಾಗಿ ವಿಷಯನ ಮನಮುಟ್ಟವಾಗಿ ಎಲ್ಲರಿಗೂ ಚೆನ್ನಾಗಿ ಹೇಳಿ ಡೀಪ್ ಆಗಿ ಹೇಳಿದ್ರಿ ಸರ್. ವಿಷಯ ತುಂಬಾ ತಿಳ್ಕೊಳ್ಳುವಂಥದ್ದು ಇದು. ಬಹಳ ನೀವು ಹೇಳೋದು ಎಲ್ಲ 100ಕ್ಕೆ ಸತ್ಯ ಸರ್. ಎಲ್ಲ ಅನುಭವಿಸಿದವ್ರಿಗೆ ಮಾತ್ರ ಅದು ಗೊತ್ತಾಗುತ್ತೆ. ಎಸ್ ಧ್ಯಾನ ಸರ್. ಮಾಡೋದ್ರಿಂದ ಎಷ್ಟು ನಮ್ಗೆ ಅನುಭವ ಅಂತ, ಪ್ರಯೋಜನ ಆಗ್ತದೆ ಅಂತ ಬಹಳ ಚೆನ್ನಾಗಿದೆ ಸರ್. ಯಾವ್ದ್ರಿಂದನೂ ಸಿಗಲ್ಲ ಈ ರೀತಿ. ಧ್ಯಾನದಿಂದ ಸಿಗುವಂತ ವಿಶ್ವಚೇತನ ಶಕ್ತಿ ಯಾವ್ದ್ರಿಂದನೂ ಸಿಗಲ್ಲ ಸರ್. ಎಷ್ಟೇ ಹಣ ಖರ್ಚು ಮಾಡಿ, ಯಾವುದೇ ಸಪ್ಲಿಮೆಂಟ್ಸ್ ತಗೊಳ್ಳೋದಾದ್ರೆ ಅಥವಾ ಇನ್ಯಾವುದೇ ಆಕ್ಟಿವಿಟೀಸ್ ಯಾವುದೇ ಮುಖಾಂತರನೂ ಸಿಗಲ್ಲ. ಇದು ಸತ್ಯ ಧ್ಯಾನದ ಸರ್. ನಮ್ಮ ಪತ್ರಿಜಿ ಗುರುಗಳು ಗೌತಮ್ ಬುದ್ಧ ಅವರು ಕಂಡುಹಿಡಿದಿರೋ ಈ ಒಂದು ಧ್ಯಾನದ ಪದ್ಧತಿಯಿಂದ ನಮ್ಗೆ ತಗೊಂಡ್ರೆ, ಉಪಯೋಗಿಸ್ಕೊಂಡ್ರೆ ತುಂಬಾ ಅದ್ಭುತವಾದ ಕಾರ್ಯಗಳು. ನಾವು ಸ್ವಂತಕ್ಕೂ ಉಪಯೋಗ ಆಗುತ್ತೆ, ವಿಶ್ವಕ್ಕೂ, ಎರಡಕ್ಕೂ ಉಪಯೋಗ ಸರ್. ಇದು ಲಾಭ. ಇದು ಅದ್ಭುತವಾದ ಒಂದು ಇದು ಅಂದ್ರೆ ಸ್ವಂತಕ್ಕೆ ಮತ್ತೆ ಸಮಾಜಕ್ಕೆ, ಎರಡಕ್ಕೂ ನಾವು ಉಪಯೋಗ ಆಗ್ತದೆ. ಬಹಳ ಚೆನ್ನಾಗಿದೆ, ತುಂಬಾ ಖಂಡಿತ. ಚೆನ್ನಾಗಿದೆ. ಈಗ ತಾವುಗಳೇ ಹೌದು ಇಡೀ ಸರ್. ರಾತ್ರಿ ಧ್ಯಾನ ಮಾಡ್ತೀರಾ ಸರ್. ಹೌದು ಇಡೀ ಸರ್. ರಾತ್ರಿ ಧ್ಯಾನ ಮಾಡಿ ನೀವು ನಿಮ್ಮ ಕಾರ್ಯಕ್ಕೆ ನೀವು ಹೋಗ್ತೀರಾ. ಅಲ್ಲಿ ಕೂಡ ಹೌದು ಎನರ್ಜೆಟಿಕ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ ಸರ್. ನಿಮ್ಮನ್ನೇ ಹೌದು ಉದಾಹರಣೆ ತಗೋಬೋದೆ. ಇಲ್ಲೇ ಹೌದು ಲೈವ್ ಸರ್. ಆಗಿ ಸತ್ಯ ಇದೆ ಅಲ್ವಾ ಸರ್? ಸರ್ ನಿನ್ನೆ ನಾನು ಇಲ್ಲಿಂದ ಬಂದೆ ಸರ್, ಮಡಿಕೇರಿಯಿಂದ ಅಲ್ಲಿಗೆ. ಹಾ ಬಂದವರೆಗೂ ಏನು ಅನ್ಸೇ ಇಲ್ಲ. ಅಂದ್ರೆ ಆ ಧ್ಯಾನದಲ್ಲೇ ನಾವು ಇದ್ದಾಗ. ಆಮೇಲೆ ಹೌದು. ಅಲ್ಲಿ ಅದ್ಭುತವಾದ ಕಾರ್ಯಕ್ರಮ ಆಯ್ತು ನಿನ್ನೆ ಕಾವೇರಿ ಖಂಡಿತ. ಪಿರಮಿಡಲ್ಲಿ. ನಾವು ಬಹಳ ಸಂತೋಷ ಆಯ್ತು. ನಾನು ಬೆಳಗ್ಗೆ 10 ಗಂಟೆಗೆ ಅಲ್ಲಿದ್ದೆ. ನಾನು 10 ಗಂಟೆಗೆ ಅಲ್ಲಿದ್ದೆ. ಆಮೇಲೆ ಸಂಜೆ 3 ಗಂಟೆ 3:30ವರೆಗೂ ಪ್ರತಿ ಕ್ಷಣನೂ ಎಷ್ಟೊಂದು ಧ್ಯಾನಿಗಳ ಜೊತೆ ಅಲ್ಲಿ ಮಾತುಕತೆ ಇರ್ಬೋದು. ಆಮೇಲೆ ಆ ಒಂದು ಸತ್ಸಂಗ ಅಂತ ಹೇಳ್ತಾರಲ್ಲ ಎಸ್ ಸರ್. ಹಾಗೆ. ಆಮೇಲೆ ಇದು ಫ್ಲೂಟ್ ಮ್ಯೂಸಿಕ್ ಮೆಡಿಟೇಷನ್. ಆಮೇಲೆ ಒಂದು ಹೌದು. ಅವರ ಕಾರ್ಯಕ್ರಮ ನಾವೆಲ್ಲ ಒಟ್ಟಿಗೆ ನಾನು ಅದನ್ನ ಹಂಚ್ಕೊಂಡೆ. ನಾನು ಬೇರೆ ಕೆಲವ್ರ ಹತ್ರ ಎಲ್ಲ, ನಾವು ಸ್ವಂತದವ್ರಿಗೂ ಕೂಡ ಅಷ್ಟೊಂದು ನಾವು ಆತ್ಮೀಯತೆಯಿಂದ ಭಾಗವಹಿಸಿಲ್ಲ ಒಂದು ಕಾರ್ಯಕ್ರಮಕ್ಕೆ. ಆದ್ರೆ ನಾವೆಲ್ಲರೂ ಖಂಡಿತ. ಅಲ್ಲಿ ಯಾರ್ಯಾರು ಎಲ್ಲೆಲ್ಲಿಂದ ಬೇರೆ ಬೇರೆಯಿಂದ ಬಂದ್ರು ಕೂಡ ಆ ಮಗುದು ಕಾರ್ಯಕ್ರಮನ ಸ್ವಂತ ಕಾರ್ಯಕ್ರಮಕ್ಕಿಂತ ಹೆಚ್ಚು ಅನ್ನೋ ರೀತಿಯಲ್ಲಿ ಬಹಳ ಅದ್ಭುತವಾಗಿ ಆ ಕಾರ್ಯಕ್ರಮ ಆಯ್ತು. ಇದೊಂದು ಉದಾಹರಣೆ ಮಾದರಿ. ಎಲ್ಲರೂ ಇದನ್ನ ಮಾಡ್ಬೇಕಂತ ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ಎಲ್ಲರಿಗೂ ಹೇಳ್ತಾ ಇದ್ದೆ, ನಮ್ಮ ಕಾರ್ಯಕ್ರಮಗಳನ್ನ ಈ ರೀತಿ ಪಿರಮಿಡ್ಗಳಲ್ಲಿ ಮಾಡ್ಕೊಂಡಾಗ ಇಂಡೈರೆಕ್ಟ್ ಆಗಿ ಎಷ್ಟೊಂದು ಪ್ರಚಾರ ಆಗೋಯ್ತು ಸರ್. ಈಗ ಅಷ್ಟು ಜನಕ್ಕೆ ಧ್ಯಾನಕ್ಕೆ ಬನ್ನಿ ಅಂದ್ರೆ ಬರಲ್ಲ ಯಾರನ್ನು. ಕಾರ್ಯಕ್ರಮ ಇದೆ ಅಂತಾಗ ಅನಿವಾರ್ಯಕ್ಕೆ ಬಂದೇ ಬರ್ತಾರೆ. ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್, ರಿಲೇಷನ್ಸ್ ಬಿಡಲ್ಲ. ಎಸ್ ಸರ್. ಕಾರ್ಯಕ್ರಮ ಇದ್ದಾಗ ಬಂದೇ ಬರ್ತಾರೆ. ಅಂತವ್ರಿಗೆ ಅವ್ರಿಗೆ ಗೊತ್ತಿಲ್ದಲೇನೆ ಇದೊಂದು ಪಿರಮಿಡ್ ಅಲ್ಲಿ ಯಾರೋ ಆಯೋಜನೆ ಮಾಡ್ಬಿಟ್ರೆ ಅವ್ರಿಗೆ ಕೂಡ ಧ್ಯಾನ ಸಿಗುತ್ತೆ. ಅದೊಂದು ಮಹಾ ಪುಣ್ಯದ ಕೆಲಸ. ಅಲ್ಲಿ ಕೂಡ ವೈಯಕ್ತಿಕವಾದ ಆಗುತ್ತೆ, ಸ್ವಂತದ್ದು ಪ್ಲಸ್ ಪ್ರಚಾರ, ಧ್ಯಾನದ ಪ್ರಚಾರ ಎರಡು ಒಂದು ಉದ್ದೇಶ ನೆರವೇರುತ್ತೆ. ಇದೊಂದು ಅದ್ಭುತ ವೇದಿಕೆಯಾಗಿ ಬಳಸ್ಕೊಳ್ಬಹುದಕ್ಕೆ ನಿನ್ನೆ ಕಮಲಮ್ಮ ಅವ್ರು ಮಾಡಿದ ಒಂದು ಕಾರ್ಯ ಬಹಳ ಅದ್ಭುತವಾದ. ಅವರೊಂದು ಸಂಕಲ್ಪ ಮಾಡಿ ಮಾಡ್ಕೊಟ್ಟಿದ್ದ ಉದಾಹರಣೆ ಎಲ್ಲರಿಗೂ ಒಂದು ಮಾದರಿ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಸರ್. ಎಲ್ಲರನ್ನು ನಾವು ಇದನ್ನ ಅಳವಡಿಸ್ಕೋಬೇಕು. ನಾನು ನೆನ್ನೆ ಅಲ್ಲಿಂದ ಬಂದು ಮತ್ತೆ ಧ್ಯಾನ ಕೂತ್ಬಿಟ್ಟೆ 7 ಗಂಟೆಗೆ. ಕೂತ್ರೆ 3:30 ಗಂಟೆ ನಾನ್ ಸ್ಟಾಪ್. ನಾನು 3:30 ಗಂಟೆ ಧ್ಯಾನ, 10:30ವರೆಗೂ ತಾಟ್ಲೆಸ್ ಸ್ಟೇಜ್ ಅಲ್ಲಿ 3:30 ಗಂಟೆ ಕೂತಿದ್ದೀನಿ ಧ್ಯಾನಕ್ಕೆ. ಆ ಪಿರಮಿಡ್ ಬಂದ ತಕ್ಷಣ ಸೂಪರ್ 10:30ಗೆ ಸರ್. ಮತ್ತೆ ಝೂಮ್ ಅಲ್ಲಿ ಅಟೆಂಡ್ ಮಾಡಿ ಮತ್ತೆ ಬೆಳಗಿನ ಜಾವ ಬೆಳಿಗ್ಗೆ ಈಗ ನಿಮ್ದು ಆನ್ ಆಗೋವರೆಗೂ ಮತ್ತೆ ಧ್ಯಾನದಲ್ಲೇ ಇದ್ದೆ ನಾನು. ಓಹ್ ಸೂಪರ್ ಸರ್. ಹಾಗಾಗಿ ಅದು ಎನರ್ಜಿ ತುಂಬಾ ಇರುತ್ತೆ ಸರ್. ಅದು ಬಹಳ ಖಂಡಿತವಾಗಿ ಸರ್. ತುಂಬಾ ಅದ್ಭುತವಾದ ಎನರ್ಜಿ. ಹೌದು ಸರ್. ನಿನ್ನೆ ಕಮಲಮ್ಮನ, ನಮಸ್ತೆ ಮೇಡಮ್, ಕಮಲಮ್ಮ ಮೇಡಮ್. ತುಂಬಾ ಅದ್ಭುತವಾಗಿತ್ತು. ನಿನ್ನೆ ನೀವು ಒಂದು ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿದ್ರೆ. ನೀವು ನೋಡಿ, ನೀವು ಬಂಧು ಬಾಂಧವರ ಜೊತೆ ಆ ಕಾರ್ಯಕ್ರಮವನ್ನ ಸಂಭ್ರಮಿಸೋ ಬದಲು ಒಂದು ಆತ್ಮ ಬಂಧುಗಳ ಜೊತೆ ಸಂಭ್ರಮಿಸಿದ್ರೆ
ನಿಮ್ಮ ಕುಟುಂಬ ವರ್ಗದವರು ಎಲ್ಲರೂ ಎಷ್ಟೊಂದು ಒಂದು ಸಂತೋಷವಾಗಿ ಒಂದು ಪ್ರೀತಿಯಿಂದ ಎಲ್ಲರನ್ನೂ ಸ್ವಾಗತ ಮಾಡ್ತಾ ಎಲ್ಲರನ್ನೂ ಒಂದು ಒಳ್ಳೆ ಒಂದು ವಾತಾವರಣ ಸೃಷ್ಟಿ ಮಾಡ್ತಾ ಒಂದು ಒಳ್ಳೆ ಒಂದು ಎನರ್ಜಿನ ಕ್ರಿಯೇಟ್ ಮಾಡಿದ್ರು ಮೇಡಮ್. ನಿಮಗೂ ಕೋಟಿ ಕೋಟಿ ನಮನಗಳು. ನಮಸ್ತೆ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ನನ್ಗದೊಂದು ಆಸೆ ಇತ್ತು ಸರ್, ಆತರ ಮಾಡ್ಬೇಕು ಅಂತ. ಪತ್ರಿಜಿ ಅವರ ಒಂದು ಆಶೀರ್ವಾದದಿಂದನೇ ಇದೆಲ್ಲ ನಡೆದಿರೋದು, ಸುಮ್ನೆ ನಡೆಯಲ್ಲ ಸರ್ ಅದೆಲ್ಲ. ಸುಬ್ರಹ್ಮಣ್ಯನ್ ಸರ್ ನಮಸ್ತೆ. ನೀವ್ ಎಷ್ಟು ಮಾರ್ಗದರ್ಶಿ ಆಗಿದ್ದೀರಾ ನಿನ್ನೆ. ಇಲ್ಲ ನಿನ್ನೆ ಕಾರ್ಯಕ್ರಮ ಅದ್ಭುತ ಆಗಿತ್ತು ಮೇಡಮ್. ನೀವು ಮಾಡಿದ್ದು ಬಹಳ ನಿಜವಾಗ್ಲೂ ಎಲ್ಲರಿಗೂ ಮಾದರಿ. ಅದು ನಾನು ನಿನ್ನೆ ಸುಮಾರು ಕಡೆ ಹೇಳಿದೆ ಅದನ್ನ, ಈ ತರ ಮಾಡ್ಬೇಕು, ಎಲ್ಲರೂ ಪ್ರತಿಯೊಬ್ರು ಮಾಡ್ಬೇಕು, ಬಹಳ ಚೆನ್ನಾಗಾಗುತ್ತೆ ಅಂತ ಹೇಳಿದೆ. ತುಂಬಾ ಒಳ್ಳೆ ಕೆಲಸ ಬಂದಿದೆ, ಎಲ್ರು ಅನುಸರಿಸ್ಬೇಕಿದೆ. ಹೌದು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರೂ ಸಹಕಾರ ಕೊಟ್ಟಿದ್ಕೆ ಆಗಿದೆ ಸರ್. ನಮ್ಮ ಮಕ್ಳುಗಳು ಎಷ್ಟು ಚೆನ್ನಾಗ್ ಅಲ್ಲಿ ಮೇಡಮ್ ಅಂತೂ ಮೊನ್ನೆ ಸಂಜೆನೆ ಹೋಗಿದ್ದಾರೆ ಅಲ್ಲಿ. ಎಲ್ಲಾ ಮಕ್ಳು ಸಹಾಯದಿಂದ ಆಗಿದೆ ಸರ್, ಸುಮ್ನೆ ಅಲ್ಲ. ಅಲ್ಲಿ ಕೆಲ್ಸಗಳು ತುಂಬಾ ಕೆಲ್ಸ ಮಾಡಿದ್ದಾರೆ ನಮ್ಮ ಮಕ್ಳು. ಗಣೇಶ, ತುಂಬಾ ಜನ ಮಕ್ಳು ಅಲ್ಲಿ. ಕೃಷ್ಣ, ಲೋಕೇಶ್ ಲೋಕೇಶ್ ಅನ್ನೋರು, ಅವರು ಮಿಸಸ್ ಪ್ರೆಗ್ನೆಂಟ್, ಅವ್ರನ್ನ ಬಿಟ್ಬಿಟ್ಟು ಬಂದು ಇಲ್ಲಿ ಎಲ್ಲ ಮಾಡಿದ್ದಾರೆ ಸರ್. ನಾನಿಲ್ಲಿ ನಿಮಿತ್ತ ಮಾತ್ರ ಸರ್. ಎಲ್ಲ ಜೋಡಣೆ ಅವರ ಎಲ್ಲ ಸಹಾಯದಿಂದ ಇದೆಲ್ಲ ಆಗಿದೆ. ಹೌದು, ಆದ್ರೆ ನಮ್ದು ಸಂಕಲ್ಪ ಮುಖ್ಯ ಅಲ್ಲ. ಮೊದಲಿಗೆ ನಾವು ಮಾಡ್ಕೊಂಡ್ರೆ ಮಾಡ್ಬೇಕಂತ ಆಗುತ್ತೆ ಸರ್. ನಾವು ಮಾಡ್ಕೊಂಡ್ರೆ ಸಂಕಲ್ಪ ಯೂನಿವರ್ಸ್ ನಮ್ಗೆ ಮತ್ತೆ ಎಲ್ಲಾನು ಕೂಡಿಸಿ ಕೊಡುತ್ತೆ ಮೇಡಮ್. ಎಲ್ಲಾ ರೀತಿ ಕಡೆ ಎಲ್ಲ ಸಹಕಾರ ಮತ್ತೆ ಎಲ್ಲಾ ರೀತಿ ಸೌಲಭ್ಯಗಳನ್ನ ಮತ್ತೆ ಎಲ್ಲಾರನ್ನು ಒದಗಿಸಿ ಸೇರ್ಸಕ್ಕೆ ಅವಕಾಶ ಮಾಡ್ಕೊಡುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ. ಅಲ್ಲಿ ಸಂಕಲ್ಪ ಮುಖ್ಯ. ಸಂಕಲ್ಪ ಬಹಳ ಮುಖ್ಯ. ಅದು ಧ್ಯಾನದ ಸಂಕಲ್ಪ ಇರೋದ್ರಿಂದ ಇದೆಲ್ಲರಿಗೂ ಅನುಕೂಲ, ಎಲ್ಲರಿಗೂ ಪ್ರಯೋಜನ. ಹೌದು ಸರ್. ಇಲ್ಲಿ ನಾವು ಒಬ್ರನ್ನೇ ಹೇಳಕ್ಕಾಗಲ್ಲ ಸರ್. ಎಲ್ಲರೂ ಸಹಭಾಗಿತ್ವದಲ್ಲಿ ಇದು ನಡೆದಿರೋದು. ಪ್ರತಿಯೊಬ್ರು ಅಷ್ಟು ಜನಕ್ಕೆ ಧ್ಯಾನ ಪ್ರಚಾರ ಆಗ್ಬಿಡುತ್ತೆ. ನಿನ್ನೆ ಯಾರು ಬಂದಿದ್ರು ಎಲ್ರಿಗೂ ಧ್ಯಾನ ಸಿಕ್ಕಂಗೆ ಹೌದು. ಗೊತ್ತಿಲ್ಲದೆ ಇರೋರೆ ಒಂದು 60-70 ಜನ ಬಂದಿದ್ರು ಅಲ್ಲಿ. ಹೌದು ಸರ್. ನಾನು ಅದಕ್ಕೆ ನಿಮ್ಮ ಗುಡಾಕೇಶದ್ದು, ಧ್ಯಾನದ್ದು ಮತ್ತೆ ನಿಮ್ಮ ಒಂದು ಸರಳತೆ ಎಲ್ಲ ಅಲ್ಲಿ ನಾನು ನಿಮ್ ಬಗ್ಗೆ ಸಾಕಷ್ಟು ನಾನು ಹೇಳ್ದೆ. ನಮ್ ಸರ್ ಬಗ್ಗೆ ಹೇಳ್ದೆ. ಅವ್ರೆಲ್ಲ ಅದನ್ನೇ ಹೇಳ್ತಾ ಇದ್ರು. ಆಮೇಲೆ ಇನ್ನೊಬ್ರು ಸರ್ ಬಂದಿದ್ರು, ಬೈರೇಗೌಡ್ರು, ಮತ್ತೆ ಸರ್ ಇನ್ನೊಬ್ರು. ಪ್ರತಿಯೊಬ್ರುನು ಅವ್ರು ಈ ತರ ಅವ್ರದ್ದು ಮೆಡಿಟೇಷನ್ ಬಿಟ್ಟು ಇಂತ ಉದ್ಯೋಗದಲ್ಲಿ ಹೌದಾ ಇಷ್ಟು ಸರಳತೆ ಹೆಂಗ್ ಬರುತ್ತೆ ಅಂತ ಅದೇ ಧ್ಯಾನ ಅಂತ ನಾನು ಹೇಳ್ದೆ ಸರ್. ನಿಜವಾಗ್ಲು ಇಲ್ಲಿ ಮಾತ್ರ ಸಾಧ್ಯ ಸರ್ ಇದು, ಇನ್ನೆಲ್ಲೂ ಸಾಧ್ಯ ಇಲ್ಲ. ಎಲ್ಲರಿಗೂ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ಲ ಯಾರ್ಯಾರು ಇಲ್ಲಿ ಕೆಲಸ ಮಾಡಿರೋ ಮಕ್ಕಳು, ನಮ್ಮ ಸರ್ ಚನ್ನಬಸವ ಸರ್, ವಿನಯ್ ಸರ್, ನಮ್ಮ ಆಲ್ ರೌಂಡ್ ಟೀಮರ್ ಸರ್, ಧ್ಯಾನ ಬಂಧುಗಳು ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸರ್. ನಾನು ಬಂದಿಲ್ಲ ಮೇಡಮ್, ನಮ್ಗೆ ಕೆಲಸ ಇತ್ತು. ಹಿಂದೆಯಿಂದ ಮಾಡಿದಿರಲ್ಲ, ಅಲ್ಲಿ ಬರ್ದೆ ಹೋದ್ರೆ ಎಲ್ಲ ನಿಮ್ ಎಷ್ಟು ಅಲ್ಲಿ ಇದು ಇಲ್ಲಿ ಕುತ್ಕೊಂಡು ಕೆಲಸ ಮಾಡೋದು ಅದು ಒಂದು ಸುಲಭದ ಕೆಲಸ ಅಲ್ಲ ವಿನಯ್ ಸರ್. ಎಲ್ಲರಿಗೂ ಮುಟ್ಟುವಂತ ಕೆಲಸ. ಡೈಲಿ ಅದ್ರ ಬಗ್ಗೆ ಎಲ್ಲ ಇದ್ ಮಾಡಿದೀರಾ. ಹೆಣ್ಮಕ್ಳುಗಳಲ್ಲಿ ನಮ್ಮ ಸ್ನೇಹ ಎಲ್ಲರೂ, ಪ್ರತಿಯೊಬ್ರು ಸರ್. ನಾನು ಒಬ್ರ ಹೆಸರು ತಗೊಳಕ್ ಆಗಲ್ಲ. ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಒಂದು ಅದ್ಭುತವಾದ ಕಾರ್ಯನೇ ಮಾಡಿದಿರ ಮೇಡಮ್. ನೋಡಿ, 70 ಜನಕ್ಕೆ ಧ್ಯಾನದ ಪರಿಚಯನೇ ಇಲ್ದಿರೋರಿಗೆ ನೀವು ಧ್ಯಾನ ಪರಿಚಯ ಮಾಡ್ಕೊಟ್ರಿ. ಗುರುಗಳು ಯಾರ ಹತ್ರ ಏನ್ ಕೆಲಸ ತಗೋಬೇಕು, ಯಾರ ಹತ್ರ ಏನ್ ಕೆಲಸ ಮಾಡಿಸ್ಬೇಕು ಅನ್ನೋದು ಎಲ್ಲ ಗೊತ್ತಿದೆ ಮೇಡಮ್. ಅವ್ರು ಮಾಡಿಸ್ಕೊಳ್ತಾರೆ, ನಾವು ಸಿದ್ಧರಾಗಿ ನಿಂತ್ಕೋಬೇಕಷ್ಟೇ. ಎಲ್ಲ ನೀವು ನಡೆಸ್ಕೊಡಿ ಗುರುಗಳೇ ಅಂತ ಕೈ ಮುಗಿದು ಕೂತ್ಕೊಂಡ್ಬಿಟ್ರೆ ಗುರುಗಳು ಎಲ್ಲ ನಡೆಸ್ಕೊಡ್ತಾರೆ ಮೇಡಮ್. ಸತ್ಯ. ತುಂಬಾ ಚೆನ್ನಾಗಿತ್ತು ಮೇಡಮ್. ಒಂದು ಅಭೂತವಾದ ಕಾರ್ಯಕ್ರಮ ನಿನ್ನೆ ಕಾವೇರಿ ಪಿರಮಿಡ್ ಅಲ್ಲಿ. ಏನೋ ಒಂದು ಹಬ್ಬದ ವಾತಾವರಣವಾದ ಹೊಸ ಶಕ್ತಿ ಸೃಷ್ಟಿಯಾಗಿತ್ತಲ್ಲಿ. ಅದೆಲ್ಲ ಕಾಣ್ತಾ ಇತ್ತು ಮೇಡಮ್. ಪ್ರತಿಯೊಂದು ಅಂತ ಹೇಳಿದ್ರು ಸರ್. ಎಲ್ಲರೂ ಫೋನ್ ಮಾಡಿ ಊಟ ಚೆನ್ನಾಗಿತ್ತು, ಊಟ ಅದ್ಭುತವಾಗಿತ್ತು. ಅವರು ಭಟ್ರಿಗೆ ನನ್ಗೆ ಅವ್ರ ಪರಿಚಯ, ಫೋನ್ ನಂಬರ್ ಆಗ್ಲಿ ಏನು ಇಲ್ಲ. ಅವ್ರನ್ನ ಯಾರು ಯಾರೋ ಇದ್ ಮಾಡಿದಾರೆ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಎಲ್ಲ ಪ್ರತಿಯೊಬ್ರು ಬಾಯಲ್ಲೂ ಊಟ ಅಷ್ಟು ಚೆನ್ನಾಗ್ ಮಾಡಿದ್ರು ಅಂತ ಹೇಳ್ತಾ ಇದ್ರು. ಹೌದು ಮೇಡಮ್. ಮಿಸ್ ಮಾಡ್ಬಿಟ್ರಿ ನೀವ್ ಬರ್ಬೇಕು. ನನಗೆ ಅದೇ ಬೇಜಾರಾಗ್ತದೆ. ಯಾಕಂದ್ರೆ
ಆತರ ಕೆಲ್ಸ ಐತೆ ಮೇಡಮ್. ಹೌದು. ಆಮೇಲೆ ಎಲ್ರೂ ಸರ್ ನಿನ್ನೆ ಮೇಡಮ್ ಸರ್ ಅದೇನೇನು ತಂದಿದ್ರು ಅದನ್ನೆಲ್ಲ ಅವ್ರವ್ರಿಗೆ ತಲುಪ್ಸೋ ತನಕನೂ ಜವಾಬ್ದಾರಿ ತಗೊಂಡು ಎಲ್ಲ ಮುಗಿಯೋ ತನಕನೂ ಚನ್ನಬಸವ ಸರ್ ಮೇಡಮ್ ಎಲ್ಲ ಅಲ್ಲೇ ಇದ್ ಮಾಡಿ ಲಾಸ್ಟ್ ಅಲ್ಲಿ ಹೊರಟ್ರು ಸರ್. ಯಾರು ಆತರ ಮಾಡ್ಕೊಡ್ತಾರೆ, ರಿಲೇಟಿವ್ ನಂಗೆ ಕೆಲ್ಸ ಇದೆ ಅಂತ ಹೊರಟೋಗ್ತಾರೆ. ಇದು ಧ್ಯಾನದ ಮಹಿಮೆ ಸರ್ ಇದು. ಸತ್ಯ ಮೇಡಮ್, ಸತ್ಯ, ನಿಜವಾದ ಸತ್ಯ ಇದೆ. ಧ್ಯಾನ ಮಾಡ್ತಾ ಮಾಡ್ತಾ ಈ ಸತ್ಯತೆಗಳು ತಿಳಿತಾ ಹೋಗುತ್ತೆ. ಖಂಡಿತ ಖಂಡಿತ ಸರ್. ಆಮೇಲೆ ಯಾರು ಅಲ್ಲಿ ಇದು ಅಡಿಗೆ ಲೇಟ್ ಆಯ್ತಾ ಇದಾಯ್ತಾ ಅಯ್ಯೋ ಹೋಗ್ತೀವಪ್ಪ ಆತರ ನಮ್ ಧ್ಯಾನ ಬಂಧುಗಳು ಯಾರು ಇಲ್ಲ. ಏನ್ ಸಿಗುತ್ತೆ ಏನ್ ಲಾಸ್ಟ್ ಅಲ್ಲಿ ಏನ್ ಸಿಕ್ತು ಅದನ್ನಷ್ಟೇ ಊಟ ಮಾಡಿ ತೃಪ್ತಿ ಪಟ್ಟಿದ್ದಾರೆ ಸರ್. ಬೇರೆ ಕಡೆ ಎಲ್ಲ ಆಗಿರುತ್ತೆ, ಎಲ್ರಿಗೂ ಗೊತ್ತು. ಒಂದ್ ಫಂಕ್ಷನ್ ಅಲ್ಲಿ ಏನಾರು ಆಗ್ಬಿಟ್ರೆ ಅದನ್ನ ನಾನಾ ರೀತಿ ಮಾತಾಡೋರೇ ಇರ್ತಾರೆ. ಆದ್ರೆ ನಾವ್ ಧ್ಯಾನಕ್ ಬಂದ್ಮೇಲೆ ಅವ್ರಿಗೆ ಕೂಡ ಚೇಂಜ್ ಆಗ್ಬಿಡ್ತಾರೆ. ಎಲ್ಲ ಖಂಡಿತ. ಪತ್ರಿಜಿ ಗುರುಗಳಿಗೆ ಎಲ್ಲ ಇದೆಲ್ಲ ಅವರಿಂದಾನೇ ಆಗಿರೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಸತ್ಯ ಮೇಡಮ್, ಅವ್ರ ಆಶೀರ್ವಾದ ಸದಾ ನಿಮ್ ಮೇಲೆ ಇರುತ್ತೆ. ಹೌದು ಸರ್, ಅದು ಒಪ್ಕೋತೀನಿ ಸರ್. ಯಾವಾಗ್ಲೂ ಇದೆ, ಎಲ್ರ ಮೇಲೂ ಇರುತ್ತೆ. ಅವ್ರ ಆಶೀರ್ವಾದ ಇಲ್ಲದೆ ನಾನು ಇದು ಆಗಲ್ಲ. ಪ್ರತಿಯೊಬ್ಬರ ಮೇಲೆ ಇರುತ್ತೆ. ಥ್ಯಾಂಕ್ ಯು ಸರ್ ಮಾತಾಡ್ಲಿಕ್ಕೆ. ಮತ್ತೆ ನಾಳೆ ನೆನ್ನೆದ ಕಾರ್ಯಕ್ರಮದ ಬಗ್ಗೆ ಯಾರಾದ್ರೂ ಆ ಖುಷಿನ ಹಂಚ್ಕೊಳ್ಳೋದ್ರೆ ಹಂಚ್ಕೊಳ್ಳಿ. ಯಾಕೆಂದ್ರೆ ಮತ್ತೆ ಆಗ ಆ ಖುಷಿ ಹಂಚ್ಕೊಳ್ಳೋ ಮತ್ತೆ ಸಂದರ್ಭ ಸಿಗಲ್ಲ, ಈಗ ಹಂಚ್ಕೊಂಡ್ಬಿಡ್ಬೇಕು. ಹೌದು ಸರ್, ನಿನ್ನೆ ಕಾರ್ಯಕ್ರಮ ಬಹಳ ಅದ್ಭುತವಾಗಿತ್ತು, ಬಹಳ ಚೆನ್ನಾಗಿತ್ತು ಸರ್. ನಾವು ಪಿರಮಿಡ್ ಅಲ್ಲಿ ಏನೇ ಕಾರ್ಯಕ್ರಮ ಮಾಡಿದ್ರು ಬಹಳ ಚೆನ್ನಾಗಾಗುತ್ತೆ, ಸಕ್ಸಸ್ಫುಲ್ ಆಗುತ್ತೆ. ಆಮೇಲೆ ತಾವ್ ಹೇಳ್ದಂಗೆ ಈಗ ನೋಡಿ, ಕಾರ್ಯಕ್ರಮಕ್ಕೆ ಅಂತ ಬಂದವರೆಲ್ಲ ಧ್ಯಾನಕ್ಕೆ ಪರಿಚಯ ಆಗ್ತಾರೆ. ಅವರು ಸಹ ಬಹಳ ಖುಷಿ ಪಡ್ತಾರೆ. ಅಂದ್ರೆ ಇವೆಲ್ಲದ್ರಿಂದ ಏನಾಗುತ್ತೆ, ಪರಿವರ್ತನೆ ಸಾಧ್ಯ. ಹಂಗಾಗಿ ಎಲ್ಲ ತುಂಬಾ ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕರೆಕ್ಟ್, ಸತ್ಯ ಅದು. ನಮಸ್ತೆ ಎಲ್ಲರಿಗೂ, ಶುಭೋದಯ. ನೆನ್ನೆ ಕಾರ್ಯಕ್ರಮ ತುಂಬಾ ಅತ್ಯದ್ಭುತವಾಗಿತ್ತು. ನಾವು ಶಾಂತಲಾ ಅವರೆಲ್ಲ ಒಂದ್ ಸ್ಕೂಲ್ ಹೋಗಿ ಪ್ರಚಾರ ಮುಗಿಸ್ಕೊಂಡು ಕಮಲಮ್ಮ ಮೇಡಮ್ ಅವ್ರ ಮನೆ ಇದಕ್ಕೆ ಅಟೆಂಡ್ ಆಗ್ಲೇಬೇಕು ಅಂತ ಅಲ್ಲಿಂದ ಬಂದ್ವಿ. ಆಮೇಲಿಂದ ಅಲ್ಲಿಂದ ಬಂದ್ಮೇಲೆ ಎಷ್ಟು ಒಳ್ಳೆ ವೈಬ್ರೇಷನ್ ಇತ್ತು, ಎಷ್ಟು ತುಂಬಾನೇ ಸಂತೋಷ ಆಯ್ತು. ನಮ್ಮನೆ ಫಂಕ್ಷನ್ ಗಳಲ್ಲೂ ಅಷ್ಟು ಆತ್ಮತೃಪ್ತಿಯಿಂದ ಸಂತೋಷ ಪಡೋದಿಲ್ಲ. ಏನೋ ನಾಟಕೀಯವಾಗಿ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಮಾಡ್ಕೊಂಡು ಏನೋ ಬೇಡದ್ದೆಲ್ಲ ಮಾತಾಡ್ಕೊಂಡು ಕೂತಿರ್ತೀವಿ. ಇಲ್ಲಿ ನಾವು ಒಬ್ರಿಗೊಬ್ರು ತಮಾಷೆ ಮಾಡ್ಕೊಂಡು ಅದು ಲಟ್ಸೋದಾಗ್ಲಿ ಮಾಡೋದಾಗ್ಲಿ ಎಷ್ಟು ಎನರ್ಜಿ ಇತ್ತು ಆ ಟೈಮಲ್ಲಿ. ಕಮಲಮ್ಮ ಮೇಡಮ್ ತುಂಬಾ ಚೆನ್ನಾಗ್ ಮಾಡಿದೀರಾ. ನಿಮ್ಗೆ ವಂದನೆಗಳು. ಥ್ಯಾಂಕ್ ಯು ಮೇಡಮ್. ಅತ್ಯದ್ಭುತವಾಗಿತ್ತು, ಒಳ್ಳೆ ವೈಬ್ರೇಷನ್ ಇತ್ತು. ಮನೆಗ್ ಬಂದ್ಮೇಲೂ ಅದೇ ಹ್ಯಾಂಗ್ ಓವರ್ ಅಲ್ಲಿ ಇದ್ವಿ ಎಷ್ಟೋ ಹೊತ್ತು. ಒಂದೇ ಇಡೀ ಎನರ್ಜಿ ಇತ್ತು, ಥ್ಯಾಂಕ್ ಯು ಸುಸ್ತೇ ಮೇಡಮ್. ಆಗ್ಲಿಲ್ಲ. ಹೇಳಿದ್ ಎಷ್ಟೊತ್ತಾಗ್ಲಿ ಬರ್ತೀನಿ ಕಣಪ್ಪ, ನಾವು ಧ್ಯಾನ ಪ್ರಚಾರಕ್ಕೆ ಹೋಗ್ತಾ ಇದೀವಿ ಅಂತ ಎಷ್ಟು ಲೇಟ್ ಆದ್ರೂ ಬರ್ತೀವಿ, ನಾವು ಬಂದಲ್ಲೇ ಅಟೆಂಡ್ ಮಾಡ್ತೀವಿ ಅಂತ ಶಾಂತಲಾ ಮೇಡಮ್ ಹೇಳಿದ್ರು ಮೇಡಮ್. ಹೌದು ಹೌದು, ಚೆನ್ನಾಗಿತ್ತು ತುಂಬಾನೇ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನೀವು ಒಂದು ಮಾದರಿ ಆಗಿದ್ದೀರಾ ಮೇಡಮ್. ಎಲ್ಲರೂ ಮುಂದೆ ಇನ್ನು ಹಾಗೆ ಮಾಡ್ಬೇಕು ಅನ್ನೋದಕ್ಕೆ ನೀವೊಂದು ಎಕ್ಸಾಂಪಲ್, ಈಗ ಫಸ್ಟ್ ಎಕ್ಸಾಂಪಲ್. ಪತ್ರಿಜಿ ಅವ್ರು ಹಾಕೊಟ್ಟಿದ್ದಾರೆ ಮಾರ್ಗ ಅಂತ. ನಾವೆಲ್ಲ ನೆಪ ಮಾತ್ರ, ಅವ್ರು ಹಾಕೊಟ್ಟಿರೋ ಗುರಿಯಲ್ಲಿ ಸಾಕ್ತಾ ಇರ್ತೀವಿ ಅಷ್ಟೇ. ಥ್ಯಾಂಕ್ ಯು ಮೇಡಮ್. ಒಂದ್ ದಾರಿ ಗೊತ್ತಾಯ್ತು ಅಷ್ಟೇನೆ ಇವಾಗ. ಹೌದು ಮಾಡೋಣ ಮೇಡಮ್. ಎಲ್ಲರೂ ಏನು ಪ್ರೋಗ್ರಾಮ್ ಇರುತ್ತೋ ಎಲ್ಲ ಪ್ಲಾನಿಂಗ್ ಹಾಕೊಂಡ್ ಮಾಡೋಣ ಮೇಡಮ್. ಎಲ್ಲರೂ ಹೌದು ನಿಜ, 100% ಖುಷಿ ಕೊಡುತ್ತೆ. ನಮ್ಮ ಆತ್ಮ ಬಂಧುಗಳ ಜೊತೆಗೆ ಇರೋದಕ್ಕೆ ತುಂಬಾ ಖುಷಿ ಕೊಡುತ್ತೆ. ಎಷ್ಟು ತಾಳ್ಮೆ, ಎಷ್ಟು ಒಂದು ಗಲಾಟೆ ಗೋಜ್ಲಿಲ್ಲ ನಂಗೆ, ಅದು ಗಮನ ಇದ್ದೆ ನಾನು. ಹೌದು ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನೋಡಿ ಮೇಡಮ್, ನೀವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತನೂ ಜನನೂ ಜಾಸ್ತಿ ಬಂದ್ರು. ಹೌದು ಸರ್, ಹೌದು. ನಾವ್ ಅನ್ಕೊಂಡಿರ್ಲಿಲ್ಲ ಸರ್ ಕೂಡ ಅದನ್ನೇ ಮಾತಾಡ್ಕೊಂಡ್ವಿ ಲಾಸ್ಟ್ ಅಲ್ಲಿ. ನಮ್ಮ ಲೆಕ್ಕಾಚಾರನೇ ಬೇರೆ ಇತ್ತು, ಅಲ್ಲಿ ಆಗಿದ್ದು ಲೆಕ್ಕ ಅದ ಹಂಗ ಆಗ್ಬೇಕಂತೆ ಸರ್, ಅದು ಜಾಸ್ತಿ ಆಗ್ಬೇಕಂತೆ. ಅದು ಕಾರ್ಯಕ್ರಮದಲ್ಲಿ ಆತರ ಹೆಚ್ಚಿಗೆ ಆದ್ರೆ ಅದು ಸರಿ, ಒಳ್ಳೇದು ಅಂತ ಹೇಳ್ತಾರೆ. ಸರಿ ಮೇಡಮ್, ನಮ್ಮ ಕಡೆಯಿಂದ ನಿಮ್ಮ ಮನೆಯವರಿಗೂ, ಮಗಳಿಗೂ, ಅಳಿಯಂದ್ರಿಗೂ, ನಿಮ್ಮೆಲ್ಲ ಬಂಧು ಮಿತ್ರರಿಗೂ ನೆನ್ನೆ ನಮಗೆಲ್ಲ ಒಂದು ಸ್ಫೂರ್ತಿದಾಯಕವಾಗಿ, ನಾವುಗಳು ಕೂಡ ನಾಳೆ ಈ ರೀತಿಯಾದ ಒಂದು ಕಾರ್ಯಕ್ರಮಗಳಿದ್ದಾಗ ಮಾಡ್ಬೇಕು ಅನ್ನೋ ಒಂದು ಸ್ಫೂರ್ತಿದಾಯಕದ ಒಂದು ಸತ್ಯವನ್ನು ತೋರಿಸ್ಕೊಟ್ಟಿದ್ದಾರೆ ಮೇಡಮ್. ನಿಮಗೂ ನಿಮ್ಮ ಮನೆಯವರಿಗೆಲ್ಲರಿಗೂ ಧನ್ಯವಾದಗಳು ನಮ್ಮ ಮೂಲಕ, ನಮ್ಮ PSS ಮೈಸೂರು ಮೂಲಕ ತಿಳಿಸಿ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಲ್ಲರಿಗೂ ಹೇಳ್ತೀನಿ ಸರ್, ಎಲ್ರು ಕೇಳಿಸ್ಕೊಂತಿದ್ದಾರೆ ಕ್ಲಾಸ್. ನಮಸ್ತೆ ಮೇಡಮ್. ಸರ್ ಮೇಡಮ್, ನಿನ್ನೆ
ಆ, ಗಿರೀಶ್. ನಿನ್ನೆ ಸಂಗೀತ ಧ್ಯಾನ ತುಂಬಾ ಚೆನ್ನಾಗಿತ್ತು ಮೇಡಮ್. ನಾನು ಬಂದು ಒಂದು 20 ದಿವಸ ಆಗಿರ್ಬೋದು. ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ನಾನು ಧ್ಯಾನ ಮಾಡ್ಬೇಕಾದ್ರೆ ಅನ್ಕೋತಾ ಇದ್ದೆ, ನನ್ ಸಂಗೀತದ ಧ್ಯಾನ ಲೈವ್ ಆಗಿ ನಾನು ಸೇರ್ಕೋಬೇಕು ಅಂತ ಇದ್ದೆ. ಆ ಅವಕಾಶ ನಿನ್ನೆ ಸಿಕ್ತು. ಅದ್ರ ಜೊತೆಗೆ ಹಬ್ಬದ ವಾತಾವರಣ, ಹಬ್ಬ ಹೇಗಿರುತ್ತೆ ಅಂತ ನಮ್ಗೆ ಈ ತರ ಗೊತ್ತಿರ್ಲಿಲ್ಲ. ನಮ್ಮ ಸತ್ಸಂಗ ಆತ್ಮ ಬಂಧುಗಳ ಜೊತೆ ಯಾವ ತರ ಇರ್ತೀವಿ ಅನ್ನೋದು ಗೊತ್ತಿರ್ಲಿಲ್ಲ ಮೇಡಮ್. ತುಂಬಾ ಚೆನ್ನಾಗಿತ್ತು ಮೇಡಮ್ ನಿನ್ನೆ. ಅನ್ನಿ ಅಮ್ಮನೇ ಅನ್ನಿ, ನನ್ಗೆ ಬಹಳ ಇಷ್ಟ. ಥ್ಯಾಂಕ್ ಯು ಸೋ ಆಯ್ತಮ್ಮ. ಮಚ್. ನೀವು ನಮ್ನೆಲ್ಲ ಮಕ್ಳಂತರ ನೀವು ಟ್ರೀಟ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಅಮ್ಮ ನಮ್ಗೆ. ಖಂಡಿತ ಸರ್, ಖಂಡಿತ. ನಾವೆಲ್ಲರೂ ಹಂಗೆ ಅಲ್ವಾ ಸರ್? ಅಲ್ಲಿ ಏನು ರಿಲೇಟಿವೇ ಆಗ್ಬೇಕು, ರಕ್ತ ಸಂಬಂಧನೇ ಆಗ್ಬೇಕು ಅಂತ ಏನು ಇಲ್ಲ ಸರ್. ನಾವ್ ಪತ್ರಿಜಿ ನಾವೆಲ್ಲರೂ ಆದ್ರೆ ನಮ್ ಕೈ ಹಿಡ್ಕೊಳ್ಳೋರು. ನನ್ಗ ಅದೊಂದ್ ಪುಣ್ಯ ಸಿಕ್ತು. ನಾನ್ ಬಹಳ ಖುಷಿ ಪಡ್ತೀನಿ. ಅವ್ರ ಕೈಯಲ್ಲಿ ಊಟ ತಿನ್ನೋದು ಭಾಗ್ಯ ಸಿಕ್ತಲ್ಲ ಅಂತ. ನಾವು ಊಟ ಮತ್ತೆ ಮತ್ತೆ ಹಾಕಿಸ್ಕೊಳಕ್ ಓಡೋಗ ಅವ್ರ ಕೈಯಿಂದ ಒಂದು ತನ್ನ ಸಿಕ್ಕಿದ್ರೆ ಸಾಕು ಅಂತ ಒಂದು ಮಹಾನ್ ಗುರುವಿನ ನೆರಳಲ್ಲಿ, ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಹೋಗ್ತಾ ಇದೀವಿ. ಎಲ್ಲರಿಗೂ ಒಳ್ಳೇದೇ ಆಗುತ್ತೆ ಸರ್, ಎಲ್ಲರಿಗೂ ಒಳ್ಳೇದಾಗುತ್ತೆ. ಅದ್ರಲ್ಲೂ ನಾನ್ ನಿಮ್ಮನ್ ನೋಡಿ, ನಿಮ್ ಟೀಮ್ ನೋಡಿ, ನಾನು ಇಲ್ಲಿ ಜೂಮ್ ಕ್ಲಾಸ್ ಅಲ್ಲಿ ನೋಡುವೆ. ನಾನು ಕುಂತೂರು ಅಂತಿದೆಯಲ್ಲ, ಯಾವುದು ಕುಂತೂರು? ಯಾಕಂದ್ರೆ ನಮ್ಮನೆಯವರು ಕುಂತೂರಲ್ಲೇ ವರ್ಕ್ ಮಾಡಿರೋದು 7 ವರ್ಷ. ಮತ್ತೆ ನಾವ್ 21 ವರ್ಷ ನಮ್ಮ ಮಕ್ಳು ನರ್ಸರಿಯಿಂದ ಅವರು ಕಾಲೇಜ್ ಮೆಟ್ಲುವರೆಗೂನು ನಾವು ಕೊಳ್ಳೇಗಾಲದಲ್ಲೇ ಇದ್ದಿದ್ದು ಸರ್. ನಾನ್ ನಿಮ್ ನೋಡ್ಬಿಟ್ಟು ನನ್ಗೊಂಥರ ಖುಷಿ ಆಯ್ತು. ನಿಮ್ಮ ಫ್ರೆಂಡು ಮತ್ತೆ ನಿಮ್ನೆಲ್ಲ ನೋಡಿ, ನೀವೆಲ್ಲ ಕೊಳ್ಳೇಗಾಲದಿಂದ ಬಂದಿದ್ದೀರಾ ಅಂತ. ಅಲ್ಲಿ ರ್ಯಾಲಿ ಆಗ್ಬೇಕು ಸರ್, ನಿಮ್ಮ ಒಂದು ಸಂಕಲ್ಪ ಶಕ್ತಿಯಿಂದ ಹಾಗೆ ಆಗುತ್ತೆ. ನಾವೆಲ್ಲರೂ ಭಾಗವಹಿಸೋಣ. ಮೇಡಮ್, ನಾವು ಮೈಸೂರವ್ರೆ, ಅವರು ಕೊಳ್ಳೇಗಾಲದವರು. ಅವರು ನಮ್ಗೆ ಪರಿಚಯ ಆದ್ರು ಅಷ್ಟೇ. ನಾವು ಸಸ್ಲೆ ಗ್ರಾಮಕ್ಕೆ ನಾವು ಧ್ಯಾನ ಪ್ರಚಾರಕ್ಕೆ ಹೋದಾಗ ಅವರು ಪರಿಚಯ ಆದ್ರು. ಅವಾಗ ನಾವ್ ಮಾತಾಡ್ಸ್ಕೊಂಡ್ ಬಂದೆ. ನಿನ್ನೆ ಅವರು ಇಲ್ವಾರ ತನಕ ನಾನೇ ಬಿಟ್ಕೊಟ್ಟೆ ಅವ್ರಿಗೆ. ಆಮೇಲೆ ಬಸ್ಸಲ್ಲಿ ಹೋದ್ರು ಮೇಡಮ್ ಅವರು. ಹೌದಾ? ಅದೇ ಸರ್, ಕನೆಕ್ಟ್ ಅಂದ್ರೆ ಅದೇನೆ. ಕನೆಕ್ಷನ್ ಹೆಂಗಾಗುತ್ತೆ ಅಂದ್ರೆ ಇದು ಚೈನ್ ಲಿಂಕ್ ತರ. ಈಗ ಹೌದು ಮೇಡಮ್. ಯಾರ್ಯಾರು ಅಂತಾನೂ ಗೊತ್ತಿರಲ್ಲ. ಧ್ಯಾನಕ್ ಬಂದ್ಮೇಲೆ ನೋಡಿ, ಈಗ ನಿಮ್ಮಿಂದ ಅವ್ರ ಪರಿಚಯ ಆಗಿದೆ, ಅವ್ರಿಗೂ ನಿಮ್ಗೂ ಬಾಂಧವ್ಯ ಬೆಳೆದಿದೆ ಅಂದ್ರೆ ಮುಂದೆ ಏನೋ ಒಂದ್ ಕೆಲ್ಸ ಇದೆ ಅಂತ. ಹೌದು ಮೇಡಮ್. ಸುಮ್ನೆ ಆಗಲ್ಲ ಅದು. ಈಗ ನಮ್ಗೆ ಬರೀ ಮೊಬೈಲ್ ನಲ್ಲಿ ತುಮಕೂರು ಮೇಡಮ್ ಒಬ್ರಿಗೆ ಧ್ಯಾನ ಹೇಳ್ಕೊಡ್ಬೇಕು ಅಂತ ನನ್ ನಂಬರ್ ಅವ್ರಿಗೆ ಕೊಟ್ಟಿ, ಅವ್ರು ನನಗ್ ಕಾಲ್ ಮಾಡಿದ್ರು ನೋಡಿ. ತುಮಕೂರಿಂದ ನಿನ್ನೆ ಬಂದಿದ್ರು ಅವರು ಪ್ರೋಗ್ರಾಮ್ಗೆ. ನಾವ್ ಮನೆಗ್ ತಲುಪಿ ರೆಸ್ಟ್ ಮಾಡಿದ್ರು, ಇನ್ನೂ ಅವ್ರ ಮನೆಗ್ ಹೋಗಿರ್ಲಿಲ್ಲ ಸರ್. ನಂಗ ಒಂಥರ ಖುಷಿ ಆಯ್ತು. ಅಲ್ಲಿಂದ ಅವ್ರು ಎಷ್ಟು ಗಂಟೆಗೆ ಹೋಗಿದ್ದಾರೆ ಮನೆಗೆ? ಪಾಪ ಒಬ್ರೇ ಬಂದಿದ್ರು. ತ್ರಿವೇಣಿ ಅಂತ. ತ್ರಿವೇಣಿ ಮೇಡಮ್. ತ್ರಿವೇಣಿ ಅವ್ರು. ಹೌದು ಪದ್ಮಾ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ಥ್ಯಾಂಕ್ ಯು ಗಿರೀಶ್. ಥ್ಯಾಂಕ್ ಯು. ಮೇಡಮ್, ಧನ್ಯವಾದ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಬ್ಬ ಮಾಡ್ದಂಗ ಆಯ್ತು ಮೇಡಮ್. ತುಂಬಾ ಚೆನ್ನಾಗಿತ್ತು, ಎಲ್ಲಾರು ಇಷ್ಟಪಟ್ರು. ನಾನು ಆಗಷ್ಟೇನೆ ಎಲ್ರಿಗೂ ನಮಸ್ತೆ ಹೇಳಿ ಸಾರಿ, ಎಲ್ರಿಗೂ ನಮಸ್ತೆ ಹೇಳಕ್ ಇಷ್ಟಪಡ್ತೀನಿ. ನಾನು ಬರ್ಬೇಕಾದ್ರೆ ಹೇಳ್ದೆ ಭಾರತಿ ಮೇಡಮ್ಗೆ ಮತ್ತೆ ಶೋಭಾ ಮೇಡಮ್ಗೆ ಅಂತ. ಆದ ತಕ್ಷಣ ಅವರು ರೆಡಿ ಮಾಡ್ಕೊಂಡು ಇಷ್ಟು ಬೇಗ ನಾನು ಬರ್ತೀನಿ ಅಂತ ಹೇಳಿ ಅವ್ರಿಬ್ರು ಕೂಡ ಬಂದಿದ್ದಾರೆ. ತುಂಬಾ ದಿನ ಆಗದ ನಾನ್ ಬಂದಿ ಅಂತ. ಭಾರತಿ ಮೇಡಮ್ ಹೌದಾ ಮಗು ಬರ್ತಡೇನ ಅಂತೇಳಿ ಅವ್ರು ಖುಷಿ ಪಟ್ಟು ಮೇಡಮ್ ಅಲ್ಲಿ ನಿಂತ್ಕೊಂಡೆ ಕರ್ಕೊ ಬಂದೆ. ಪರವಾಗಿಲ್ಲ ನಾನ್ ನಿಂತಿರ್ತೀನಿ ಬನ್ನಿ ಅಂತ ಹೇಳಿ ರೆಡಿ ಮಾಡಿ ಕರ್ಕೊ ಬಂದೆ ಮೇಡಮ್ ಅವ್ರನ್ನ. ತುಂಬಾ ಖುಷಿ ಪಟ್ರು. ನೀವು ಹಾಗೆ ಒಂದು ಬುಕ್ಸ್ ಕೂಡ ಕೊಟ್ರಿ ಪತ್ರಿಜಿ ಅವ್ರದ್ದು. ತುಂಬಾ ಖುಷಿ ಪಟ್ರು. ಅಂತಂದ್ರೆ ಅಷ್ಟಿಷ್ಟ ನಾವು ಕೂಡ ಮಾಡ್ತೀವಿ ಅಂತೇಳಿ ಮತ್ತೊಬ್ಬರಿಗೆ ಹೇಳ್ತೀವಿ ಅಂತ. ಕೊಳ್ಳೇಗಾಲದವ್ರು ಅಂತಂದ್ರು ಅದೇ ಬಸ್ ನಾವು ಹತ್ತಿದ್ವಿ ಮೇಡಮ್. ಎಲ್ಲಾರು ಒಗ್ಗಟ್ಟಾಗೆ ಹೋದ್ವಿ ನಾವು ಅದೇ ಬಸ್ ಹತ್ಕೊಂಡು. ಕೊಳ್ಳೇಗಾಲದವ್ರು ಕೂಡ ಹೋದ್ರ ಜೊತೆನಲ್ಲಿ ಮಾತಾಡ್ಸಿದ್ರು. ತುಂಬಾ ಚೆನ್ನಾಗಿತ್ತು ಮೇಡಮ್ ಅಂತ ಅವ್ರು ಕೂಡ ಹೇಳ್ತಾ ಇದ್ರು. ಹಾಗೆ ಬಸ್ಸಲ್ಲಿ ಕೂಡ ನಾವು ಈ ಬುಕ್ ನ ಒಬ್ರಿಗೆ ಕೊಟ್ವಿ ಮೇಡಮ್. ನೀವ್ ಕೊಟ್ಟಿದ್ದು ಒಂದ್ ಬುಕ್ ನ ಬಸ್ಸಲ್ಲಿ ಕೊಟ್ವಿ. ಸ್ವಲ್ಪ ಆಧ್ಯಾತ್ಮಿಕದಲ್ಲಿ ಬಂದಿದ್ದಾರೆ ಅವರು ಕೂಡ ಕೊಳ್ಳೇಗಾಲದವ್ರೆ ಅಂತೆ. ನಮ್ ಪರಿಚಯ ಆಯ್ತು ಅಲ್ಲೇನೆ. ನೋಡಿ, ಪ್ರತಿಯೊಬ್ಬರಿಗೂ ನೀವ್ ಹೇಳ್ದಂಗೆ ಪ್ರತಿಯೊಬ್ಬರಿಗೂನು ಇದು ಹೋಗ್ತಾ ಇದೆ ಈ ಧ್ಯಾನ ಅಂತ ಅನ್ನೋದು. ಹಾಗಾಗಿ ನಿಮ್ ಊರ್ಗೆ ಬರ್ತೀವಿ, ನಾವು ಕೂಡ ಬರ್ತೀವಿ, ನೀವು ಫೋನ್ ಮಾಡಿ ಅಂತಂದೆ ಮೇಡಮ್. ಅವ್ರು ಇಸ್ಕೊಂಡ್ರು.
ಎಲ್ಲಾ ಚೆನ್ನಾಗಿತ್ತು ಮೇಡಮ್. ಊಟ ಅಂತೂ ಎಲ್ಲಾರು ಹೇಳೋರು ಚೆನ್ನಾಗ್ ಮಾಡಿಸಿದ್ದಾರೆ ತುಂಬಾ ಚೆನ್ನಾಗ್ ಮಾಡಿಸಿದ್ದಾರೆ ಅಂತ ಕೇಳೋರು. ಕಮಲಾ ಮೇಡಮ್ ಅಂತ ಯಾರ್ ಮಾಡ್ಸಿದ್ರು ಕಮಲಾ ಮೇಡಮ್ ಅವ್ರೇ ಅಂತ ತೋರಿಸ್ತಾ ಇದ್ರು. ತುಂಬಾ ಚೆನ್ನಾಗಿ ಮಾಡಿದ್ರಿ ಮೇಡಮ್. ಎಲ್ಲಾರು ಭಾಗವಹಿಸಿದ್ರು ಪ್ರತಿಯೊಬ್ರುನು. ಅಲ್ಲಿ ಸಂಗೀತ ಧ್ಯಾನ ಇರ್ಬೋದು, ಎಷ್ಟು ಚೆನ್ನಾಗಿತ್ತು, ಎಷ್ಟು ವೈಬ್ರೇಷನ್ ಇತ್ತು ಅಂತ ತುಂಬಾ ಖುಷಿಯಾಗಿ ನಾನು ಓಡಾಡಿದೆ ಮೇಡಮ್. ಆದ್ರೆ ನೈಟ್ ಎಲ್ಲ ನಾವು ನಿದ್ದೆ ಮಾಡ್ತೀವಿ, ಬುಡ ಕೆಲಸ ಮಾಡ್ತೀನಿ ಅಂತ ಹೇಳಿ, ಆದ್ರೂ ನಿಂಗೆ ಇಷ್ಟೆಂತ ಎನರ್ಜಿಲಿ ಓಡಾಡ್ತಾ ಇದಾರೆ ಅಂತ ಹೇಳೋರು. ಅದೇ ಧ್ಯಾನದ ಮಹಿಮೆ, ಶಕ್ತಿ. ಧ್ಯಾನ ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ಶಕ್ತಿ ಕೂಡ ಬರುತ್ತ. ಅಲ್ಲಿಂದ ಬಂದು ಮನೆಗ್ ಬಂದ್ ನೋಡ್ತೀನಿ, ನಾನು ಒಂದ್ ಫೋಟೋ ಆರ್ಡರ್ ಮಾಡಿದ್ದೆ, ಅದನ್ನ ನಿಮಗ್ ತೋರಿಸ್ತೀನಿ. ಬಂದ ತಕ್ಷಣ ಈ ಫೋಟೋದ್ದು ನನಗ್ ಸಿಕ್ತು ಮೇಡಮ್. ಸೂಪರ್ ಮೇಡಮ್. ಪತ್ರಿಜಿ ಸರ್, ಮಹತರ್ ಬಾಬಾ, ತುಂಬಾ ಚೆನ್ನಾಗಿದೆ ಮೇಡಮ್, ತುಂಬಾ ಚೆನ್ನಾಗಿದೆ. ಇದನ್ನ ಗುಡಕೇಶ ಅವರು, ಪತ್ರಿಜಿ ಅವರು ನಿದ್ರೆಯನ್ನು ಜಯಿಸಿದ ಯೋಗಿಗಳು ಅಂತ ಮೇಡಮ್ ಇದು. ಇದನ್ನ ಗುಡಕೇಶ ಅವರು ನಿಮ್ ರೂಮ್ ಅಲ್ಲಿ ಇಟ್ಕೊಳ್ಳಿ, ತುಂಬಾ ಚೆನ್ನಾಗಿ ವೈಬ್ರೇಷನ್ ಬರುತ್ತೆ, ಶಕ್ತಿ ಕೂಡ ಹೆಚ್ಚುತ್ತೆ ಅಂತೇಳಿ ಅವ್ರು ಇದನ್ನ ಹೇಳಿದ್ರು, ಕಳ್ಸಿದ್ರು ಮಾಡಿಸ್ಕೊಳಕ್ಕೆ ಅಂತ. ಆರ್ಡರ್ ಮಾಡಿ ಬಂದಿದ್ದೆ. ಅಲ್ಲಿ ಬಂದ ತಕ್ಷಣ ನೋಡ್ತೀನಿ ಫೋಟೋ ಇತ್ತು, ನನ್ ಖುಷಿ ಆಗ್ಬಿಡ್ತು. ಇನ್ನ ಪತ್ರಿಜಿ ಸರ್ ಇದ್ದಾರೆ, ಹನುಮಂತ ಇದ್ದಾರೆ, ಕೃಷ್ಣ ಇದ್ದಾರೆ, ಬಾಬಾ ಇದ್ದಾರೆ, ಶಿವ ಇದ್ದಾರೆ. ಇನ್ನ ಖುಷಿ ಆಗ್ಬಿಟ್ಟೆ ಮೇಡಮ್ ನಮ್ಗ. ಎಲ್ಲಾರು ನಮ್ಮ ಆತ್ಮದಲ್ಲಿ ಇದ್ದೇ ಇರ್ತಾರೆ, ಎಲ್ರಿಗೂನು ನೆಲೆಸಿದ್ದಾರೆ ಪತ್ರಿಜಿ ಸರ್. ಪ್ರತಿಯೊಬ್ರು ಇದ್ರಲ್ಲೂ ಇದ್ದಾರೆ, ಎಲ್ಲೂ ಹೋಗಿಲ್ಲ, ನಮ್ಮ ಹತ್ರನೇ ಇದ್ದಾರೆ ಅಂತ ಅನ್ನಿಸ್ತು. ಪ್ರತಿಯೊಬ್ರು ನನಗೆ ಅನ್ನಿಸ್ತು. ಆ ಕಡೆಯಿಂದ ಕಾರ್ ಕೂಡ ಕಳ್ಸಿದ್ರು. ಏನ್ ಗುಡಕೇಶಕ್ಕೆ ಇದ್ ಮಾಡಿ, ನಿಮ್ಗೆ ಕಾರ್ಗಳೇ ಬರ್ತಾ ಇದಾವಲ್ಲ, ಬೆಂಗ್ಳೂರ್ಗ್ ಹೋಗ್ಬೇಕಾದ್ರು ಒಂದ್ ಕಾರ್ ಬಂತು ಮೇಡಮ್, ನಾವ್ ಒಬ್ಳೆ ಹೋಗ್ತಾ ಇದೀನಿ ಅಂತಂದ್ರೆ ಅಲ್ಲೊಂದಿಬ್ರು ಮಾಸ್ಟರ್ಗಳಿದ್ರು, ಕಾರ್ ಬರ್ತಾ ಇರಿ ಅಂತಂದ್ರು. ಬೆಂಗ್ಳೂರ್ಗೆ ಮ್ಯೂಸಿಕ್ ಧ್ಯಾನಗ್ ಹೋಗ್ತಿದ್ದೆ, ಅಯ್ಯಪ್ಪ ಪಿಂಡಿ ಅಂತ. ತುಂಬಾ ನನ್ಗೆ ಎಲ್ಲಿ ಹೋದ್ರುನು ಸಹಾಯ ಮಾಡ್ತಾ ಇರ್ತಾರ ಸರ್ರು, ಪತ್ರಿಜಿ ಸರ್ ಮೇಡಮ್. ಹಾಗೇನೆ ಬನ್ನಿ ಮೇಡಮ್ ಕೂತ್ಕೊಳ್ಳಿ ಅಂತ ಆ ಕಡೆಯಿಂದ ಕಾರ್ ಸಿಕ್ತು, ನಿಮ್ಮ ಒಂದು ಪಿರಮಿಡ್ ಇಂದ ಬರ್ಬೇಕಾದ್ರೆ. ಅವ್ರು ಎಲ್ಲಾರು ಹೇಳೋರು, ಏನ್ ಗುಡ ಕೆಲಸ ಮಾಡ್ತಾ ಬರೀ ಕಾರಲ್ಲೇ ಓಡಾಡ್ತಾ ಇದಾರೆ ಅಂತ. ಹಾಗೆ ಪತ್ರಿಜಿ ಸರ್ ಅಂತಂದೆ ನಾನು. ಎಲ್ಲದಕ್ಕೂ ಪತ್ರಿಜಿ ಮೇಲೆ ನೀವು ಹಾಕ್ತೀರಿ. ಖಂಡಿತ ನಾವು ಪತ್ರಿಜಿ ಮೇಲೆನೆ ನಾವು ಕಾನ್ಸೆಪ್ಟ್ ಆಗಿ ತಗೊಂಡ್ ನಾವು ಧ್ಯಾನ ಮಾಡಿ ಅವ್ರನ್ನೇ ನಂಬಿರೋದು. ಪ್ರತಿಯೊಂದಕ್ಕೂ ನನ್ಗೆ ಪತ್ರಿಜಿ ಸರ್ ಸಹಾಯ ಮಾಡ್ತಾರೆ ಅಂತ ಹೇಳ್ತೀನಿ ಮೇಡಮ್. ತುಂಬಾ ಚೆನ್ನಾಗಿತ್ತು, ಅದ್ಭುತವಾಗಿ ನಡ್ಕೊ ಬಂತು ಕಾರ್ಯಕ್ರಮನೆಲ್ಲ. ತುಂಬಾ ಖುಷಿ ಆಯ್ತು. ನಾನು ಇನ್ನೇ ಇರೋಣ ಅನ್ಕೊಂಡಿದ್ದೆ, ಆದ್ರ ಬಂದಿರೋರು, ಜೊತೆಗ್ ಬಂದಿರೋರು ಇಲ್ಲ ಹೋಗೋಣ ಅಂತಂದ್ರಲ್ಲ, ಬಂದ್ಬಿಟ್ಟೆ ಮೇಡಮ್. ನೆಕ್ಸ್ಟ್ ಹುಣ್ಣಿಮೆಗ್ ಬಂದ್ರ ನೈಟ್ ಎಲ್ಲ ಅಲ್ಲಿರೋಣ ಅಂತ. ನಂಜನಗೂಡ ಅವ್ರು ಬರ್ತೀನಿ ಅಂತ ಹೇಳಿದಾರೆ ಹುಣ್ಣಿಮೆಗೆ, ಹಾಗೆ ಕೂಡ ನಾನ್ ಬರ್ತೀನಿ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು ಸರ್. ಕೊಟ್ಟದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಇನ್ನೊಂದ್ ಹೇಳಕ್ ಇಷ್ಟಪಡ್ತೀನಿ ನೋಡಿ, ನೀವು ಅವ್ರು ಯಾರನ್ನೋ ಪಾಪು ಬರ್ತ್ಡೇ ಇದೆ ಅಂತ ನಮ್ಮ ಧ್ಯಾನ ಬಂಧುಗಳನ್ನ ಪರಿಚಯ ಮಾಡ್ಸಕ್ ಕರ್ಕೊ ಬಂದಿದ್ದೀರಾ. ನಾರ್ಮಲ್ ಆಗಿ ಏನಾದ್ರು ನಾವು ಕರ್ದಿದ್ರೆ, ನಾರ್ಮಲ್ ಆಗಿದ್ದಾಗ ಕರ್ದಿದ್ರೆ, ಅವ್ರ ಮನೆ ಫಂಕ್ಷನ್ಗೆ ನಮ್ನೇನ್ ಅವ್ರ ಗುರ್ತು ಪರಿಚಯ ಇಲ್ಲ, ನಾವ್ ಬರಲ್ಲ ಅಂತ ಹೇಳೋರು ನೋಡಿ. ಇದು ಇಲ್ಲಿ ಮೇನ್ ಪಾಯಿಂಟ್. ಅವ್ರ ಪರಿಚಯ ಇಲ್ಲ, ಅವ್ರ ಮನೆ ಫಂಕ್ಷನ್ಗೆ ನಾವೇನಕ್ ಹೋಗ್ಬೇಕು ಅಂತ. ಇಲ್ಲಿ ಹಾಗಾಗಲ್ಲ. ಇದು ಬರ್ತ್ಡೇ ಅನ್ನೋದು ಇಲ್ಲಿ ನೆಪ ಮಾತ್ರ, ಆದ್ರೆ ಇಲ್ಲಿ ಧ್ಯಾನ ಪ್ರಚಾರ. ಅದಕ್ ನೋಡಿ ಅವ್ರು ಹೆಂಗ್ ಬಂದಿ, ಇದು ಎಷ್ಟು ಜನಕ್ಕೆ ನಮ್ಗೆ ಮುಟ್ಟುತ್ತೆ ಗೊತ್ತಾ ಮೇಡಮ್. ಇದು ಎಂತ ಒಳ್ಳೆ ಕೆಲಸ. ಹಾಗೆ ಅಂತಂದೆ ನೋಡಿ, ನಿಮ್ಗೂ ಅದೃಷ್ಟ ಇತ್ತು. ನಾವು ಧ್ಯಾನ ಹುಟ್ಟುತ್ತಪ್ಪ ಅಂತ ಬಂದ್ವಿ, ಆದ್ರೆ ನಮಗ್ ಧ್ಯಾನ ಸಿಕ್ತು ಅಂತಂದ್ರು ಮೇಡಮ್. ಅವರು ತುಂಬಾ ಖುಷಿ ಪಟ್ರು ಮೇಡಮ್ ಅವರು. ಹೌದು, ಮಾತಾಡ್ಸ. ಹೌದು ಸರ್, ಹೌದು. ಅದು ಇವತ್ ನೋಡಿ ಒಬ್ಬೊಬ್ರು ಬಾಯಲ್ಲಿ ಹೆಂಗ್ ವಿಚಾರಗಳು ಬರ್ತಾ ಇದೆ, ಕೇಳಕ್ಕೆ ಖುಷಿ ಆಗುತ್ತೆ. ಅದೇ ಸರ್, ಈಗ ಬೇರೆಯವ್ರ ಮನೆ ಫಂಕ್ಷನ್ಗೆ ಕರೆದ್ರೆ ಬರ್ತಾರ ಸರ್ ಅವರು? ಅವ್ರ ಪರಿಚಯ ಏನು ಇಲ್ಲ, ಆಮೇಲೆ ಅವ್ರು ಕರ್ದಿಲ್ಲ ನಮ್ನ, ಅವ್ರ ಮನೆ ಫಂಕ್ಷನ್ಗೆ ಬಂದ್ರೆ ಅಪ್ಪ ನಾವ್ ಬರಲ್ಲ ಅಂತಾರೆ. ಯಾಕಂದ್ರೆ ನಾವು ಕೂಡ ಅದನ್ನೇ ಮಾಡಿದೀವಿ. ಗುರ್ತು ಪರಿಚಯ ಮನೆ ಫಂಕ್ಷನ್ ಕರೆದ್ರೆ ನಾವು ಹೋಗಿಲ್ಲ ಸರ್, ನಾರ್ಮಲ್ ಆಗಿ. ಅಂತದ್ರಲ್ಲಿ ಮೆಡಿಟೇಷನ್, ನಮ್ಮ ಧ್ಯಾನ ಬಂಧುಗಳಲ್ಲಿ ಸಾಂಗತ್ಯ ಹೆಂಗ್ ಬೆಳೆದೋಗುತ್ತೆ ಅಂದ್ರೆ, ಅಲ್ಲಿ ಬಂದ್ರೆ ಏನೋ ಸಿಗುತ್ತೆ ಅಂತ ಅದ್ಭುತವಾದ ಇದು ಮೇಡಮ್. ನೀವು ಚೆನ್ನಾಗ್ ಪ್ರಚಾರ ಮಾಡ್ತಾ ಇದ್ದೀರಿ, ನಮ್ ಕೈಯಿಂದ ಪತ್ರಿಜಿ ಸರ್ ಮಾಡಿಸ್ತಾ ಇದ್ರೆ ಮಾಡಿ ಮೇಡಮ್, ಮಾಡಿ. ಥ್ಯಾಂಕ್ ಯು ಮೇಡಮ್. ಪತ್ರಿಜಿ ಸರ್ ಎಲ್ಲ ಸಹಾಯ ಮಾಡ್ತಾ ಇದಾರೆ, ಎಲ್ಲದಕ್ಕೂನು ಕಳ್ಸ್ಕೊಡ್ತಾರೆ, ಜೊತೆಗೆ ನನ್ ಜೊತೆಗೇನೆ ಇರ್ತಾರೆ. ನಾನು ಏನ್ ಅನ್ಕೋತೀನಿ ಅದೆಲ್ಲ ಆಗ್ತಾ ಇದೆ ಅಂತಂದ್ರೆ ಧ್ಯಾನದ ಮಹಿಮೆ ಮತ್ತೆ ಪತ್ರಿಜಿ ಸರ್ ಪವಾಡ. ಓಕೆ ಮೇಡಮ್, ಓಕೆ, ಧನ್ಯವಾದ. ಎಲ್ರಿಗೂ ಆಗುತ್ತೆ ಮೇಡಮ್, ಎಲ್ಲರಿಗೂ ಆಗುತ್ತೆ, ಎಲ್ರಿಗೂ ಸಾಧ್ಯ. ನಮ್ಮ ಧ್ಯಾನ ಬಂಧುಗಳು ಎಲ್ರಿಗೂ ಸಾಧ್ಯ ಇದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಪದ್ಮಾ ಮೇಡಮ್ ಅವರೇ ಹೇಳಿ. ನಮಸ್ತೆ 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 ಸರ್. ನೆನ್ನೆ ಇದ್ರಲ್ಲಿ ನಾನು ಇದನ್ನ ಹೇಳ್ಕೊಂಡೆ ಮೇಡಮ್, ನಮ್ಮ ಇದ್ರಲ್ಲಿ
ಗುಡಕೇಶ ಸೆಷನ್ ಅಲ್ಲಿ ನಾನು ಶೇರ್ ಮಾಡ್ಕೊಂಡೆ ನಿನ್ನೆ ಕಾರ್ಯಕ್ರಮಕ್ಕೆ ಹೋಗಿದ್ದು. ತುಂಬಾ ಅದ್ಭುತ ಆಗಿತ್ತು, ಬಹಳ ಚೆನ್ನಾಗಿ ಪ್ರಚಾರ ಆಯ್ತು. ಈ ತರ ಒಬ್ಬರದ್ದು ಧ್ಯಾನಿಗಳವರು ಅಲ್ಲಿ ಕಾರ್ಯಕ್ರಮ ಮಾಡಿದ್ರು, ಇದೆಲ್ಲರೂ ಈ ತರ ಫಾಲೋ ಮಾಡ್ಬೇಕು ಅಂತ ನಾನು ಹೇಳಿದೆ. ಮತ್ ನಾನು ಕೂಡ ಅನ್ಕೊಂಡೆ, ಆ ಭಟ್ರದ್ದು ನಂಬರ್ ತಗೊಂಡೆ, ಅಡಿಗೆ ಭಟ್ರದ್ದು. ನಾನು ಮೈಸೂರಲ್ಲಿ ಒಂದು ಕಾರ್ಯಕ್ರಮ ಮಾಡೋದಿದೆ, ಅವ್ರದ್ದೇ ತಗೊಂಡ್ಬಿಟ್ಟು ಅವ್ರಿಗೆ ಆರ್ಡರ್ ಮಾಡ್ಬೇಕಂತ. ನಿನ್ನೆ ಅದೇ ಮತ್ತೆ ಎಲ್ಲರಿಗೂ ಬಹಳ ಮೀಟ್ ಆಗಿದ್ದು ಸಂತೋಷ ಆಯ್ತು. ನಿಮ್ಗಾಗ್ಲಿ ಮತ್ತೆ ನಿನ್ನೆ ಬಹಳಷ್ಟು ಜನ ನಾವು ಭೇಟಿ ಆದ್ವಿ ಅಲ್ಲಿ. ಬೇರೆ ಕಡೆ ಎಲ್ಲಿ ಮೀಟ್ ಮಾಡಕ್ ಸಾಧ್ಯನೇ ಇಲ್ಲ. Zoom ಅಲ್ಲಿ ನಿಮ್ಗೆ ನೋಡಿ ಎಷ್ಟು ನಮಸ್ಕಾರ ಅಂತ, ಎಷ್ಟೊಂದು ಬಾಂಧವ್ಯ ಇದೆ ಅಂತ ನನಗಂತೂ ನಾನು ಊಹೆನೆ ಮಾಡಿರ್ಲಿಲ್ಲ. ಅಷ್ಟೊಂದು ಎಲ್ಲಾರು ಮಾತಾಡ್ಸಿ ಆ ಬಾಂಧವ್ಯದಲ್ಲಿ ಎಷ್ಟು ಕೃತಜ್ಞತೆ ಕೊಟ್ರು. ಅಷ್ಟೆಲ್ಲ ನಮ್ಗೆ ಸಿಗಲ್ಲ ಸರ್ ಮನೇಲಿ, ಖಂಡಿತ ಸಿಗಲ್ಲ. ನಾವು ಸಮಯ ಕಳೆದಿದ್ದ ಗೊತ್ತಾಗಿಲ್ಲ. 10 ಗಂಟೆಯಿಂದ 3 ಸಮಯ ಕಳೆದಿದ್ದ ಗೊತ್ತಿಲ್ಲ. 10ರಿಂದ 3:30 ಇನ್ನೂ ಇರ್ಬೇಕಂತ ಆಸೆ ಇತ್ತು ನಮ್ಗೆ. ಬಟ್ ನಾವು ದೂರ ಹೋಗ್ಬೇಕಿತ್ತು ಅಂತ ನಾನು ಬಲವಂತಾಗಿ ಹೊರಟು ಬಿಟ್ಟೆ ಅಲ್ಲಿಂದ. ಅವ್ರಿಗೆ ಸ್ವಲ್ಪ ಲಕ್ಷ್ಮೀ ಮನೆವರ್ಗು ರಾತ್ರಿಯಲ್ಲೇ ಅವ್ರು ಎಷ್ಟೊತ್ತಿರ್ತಾರ ಮೇಡಮ್, ಕಮಲಾ ಮೇಡಮ್, ಅಲ್ಲಿವರೆಗೂ ಇರ್ಬೇಕು ಅಂತ ನನಗೂ ಅನ್ನಿಸ್ತಾ ಇತ್ತು ಸರ್. ಖಂಡಿತ ಗೊತ್ತೇ ಆಗ್ಲಿಲ್ಲ. ನಾನು ಓಡಾಡ್ದೆ, ನನ್ಗೇನ್ ಸ್ಟ್ರೈನು ಏನು ಅನ್ನಿಸ್ಲಿಲ್ಲ, ಸ್ಟ್ರೆಸ್ ಸ್ಟ್ರೈನ್ ಏನು ಅನ್ನಿಸ್ತಾ ಇಲ್ಲ ನಂಗ. ಅಷ್ಟು ಚೆನ್ನಾಗಿ ಹ್ಯಾಪಿ ಆಗಿದ್ದೆ ಸರ್ ನಾನು. ಅವ್ರು ಚಾಮರಾಜನಗರದಿಂದ ಬಂದಿದ್ದಾರೆ ನಿನ್ನೆ. ಅವ್ರಿಗೆ ಮಂಜುಳಾ ಅಂತ ನಮ್ಮ ಕೋರ್ ಸ್ಟಾಫ್ ಇದಾರೆ, ಅವ್ರು ಹೇಳಿದ್ರಂತೆ ಚಾಮರಾಜನಗರ. ಅವ್ರು ಅಲ್ಲಿಂದ ಗಂಡ ಹೆಂಡತಿ ಬಂದಿದ್ದಾರೆ ಅಷ್ಟು ದೂರದಿಂದ. ಎಲ್ಲೆಲ್ಲಿ ದೂರದಿಂದ ಎಲ್ಲರೂ ಒಂದು ಕನೆಕ್ಟ್ ಆಗಿ ಧ್ಯಾನದಿಂದ ಪಾಪ ಬಂದಿದ್ದಾರೆ ಮೇಡಮ್ ಅವರು ಕಾರ್ಯಕ್ರಮಕ್ಕೆ ಅಂತ. ಬಂದು ಎಲ್ಲರೂ ಬಂದ ಪ್ರತಿಯೊಬ್ಬರು ಕೂಡ ಖಂಡಿತವಾಗಿ ಅನುಭವಿಸಿದ್ದಾರೆ. ನಾವು ಧ್ಯಾನಿಗಳು ಅಷ್ಟೇ ಅಲ್ಲ, ನನ್ನ ಪ್ರಕಾರ ಹೊಸದಾಗಿ ಬಂದವರು ಸಹ ಆ ಒಂದು ಕಾರ್ಯಕ್ರಮದ ವೈಶಿಷ್ಟ್ಯತೆ ಆಗ್ಬೋದು, ಧ್ಯಾನದ ಮಹಿಮೆ ಅದು ಖಂಡಿತ ಅವ್ರಿಗೂ ಸಹ ತಲುಪಿದೆ ಅದು. ಸೊ ಆ ಒಂದು ಪುಣ್ಯ ಇವರಿಗೆ ಸೇರುತ್ತೆ ಮೇಡಮ್ಗೆ. ಅದು ನಾನು ಹೇಳೋಕೆ ಇಷ್ಟಪಡೋದು. ಅವ್ರ ಕುಟುಂಬಕ್ಕೆ ಕೊಟ್ಟು ಎಲ್ಲದಕ್ಕೂ ಒಳ್ಳೇದ್ ಮಾಡ್ಲಿ ಆ ಕುಟುಂಬಕ್ಕೆ ಅಂತ. ಫೋಟೋ ಚೆನ್ನಾಗಿದೆ ಮೇಡಮ್. ಆ ಫೋಟೋ ತಾವು ಎಲ್ಲಿ ಆರ್ಡರ್ ಕೊಟ್ರಿ ಸ್ವಲ್ಪ ನನಗೆ ಹೇಳಿ ಮೇಡಮ್. ಚೆನ್ನಾಗಿದೆ. ನನ್ನ ನಂಬರ್ ತಮ್ಮ ಹತ್ರ ಇದೆಯಲ್ಲ, ಸ್ವಲ್ಪ ನನಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ. ನಮ್ಮ ಹುಡುಗ ಸ್ಟಿಕ್ಕರ್ ಅಂಗಡಿಲಿ ಇದ್ದಾನೆ, ಅವನಿಗೆ ಮೊಬೈಲ್ ಅಲ್ಲಿ ಕಳ್ಸ್ಕೊಟ್ಟೆ ಅಷ್ಟೇನೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನನ್ಗೊಂಚೂರು ಬೇಕಿತ್ತು ಅದೇ ತರದ್ದು. ಆಯ್ತು, ಮಾಡಿಸ್ತೇನೆ ಬೇಕಾದ್ರೆ. ಅದು ಗ್ಲಾಸ್ ಅದು ಇದೆ ಮೇಡಮ್, ಅದು ಗ್ಲಾಸ್ ಅಥವಾ ಬರೀ ಪ್ರೇಮರ್ ತುಂಬಾ ಚೆನ್ನಾಗಿದೆ. ಗ್ಲಾಸ್ ಅಲ್ಲ ಗ್ಲಾಸ್ ಅಲ್ಲ ಇಟ್ರು ಹೊಡೆದಗಳ ಪ್ರೇಮರ್ ಅಷ್ಟೇ. ಬೆಸ್ಟ್. ಆ ತರದ್ ಬೇಕಿತ್ತು ನನ್ಗೊಂದ್ ಸ್ವಲ್ಪ. ನನಗೆ ನಮ್ಮ ನಂಬರ್ ಕಳ್ಸಿ ಮೇಡಮ್. ನಿಮ್ಮ ಖಂಡಿತ ಆರ್ಡರ್ ಮಾಡೋರಿಗೆ ನಾನು ಒಂದು ಆರ್ಡರ್ ಪ್ಲೇಸ್ ಮಾಡಿ ನಂಬರ್ ಹೇಳ್ತೀನಿ. ಅವ್ರದ್ದು ನಿಮ್ಗೆ ಫೋನ್ ಮಾಡ್ಬಿಟ್ಟು ಹೇಳ್ತೇನೆ ಸರ್ ನಂಬರ್. ಆಯ್ತು, ಹೇಳಿ ಮೇಡಮ್. ಅಂತ ಮಾಸ್ಟರ್ ಅದು ಫೋಟೋ ಕಳ್ಸಿಕೊಟ್ರೆ ನಾನೇ ರೆಡಿ ಮಾಡ್ಕೊಡ್ತೀನಿ. ಹೌದಾ? ನಾವು ರೆಡಿ ಮಾಡ್ತಾ ಇದೀವಿ. ಓಕೆ ಸೇಮ್ ನೋಡಿ ಸರ್, ಒಂದ್ ಸ್ವಲ್ಪ ಮೇಡಮ್ ಹತ್ರ ಇದೆಯಲ್ಲ ಸೇಮ್ ಬೇಕು. ಮೇಡಮ್ ಅದೊಂದು ಫೋಟೋ ತೆಗೆದು ನನ್ನ ವಾಟ್ಸಪ್ ಕಳ್ಸಿಕೊಡಿ, ನಾನು ಅದು ರೆಡಿ ಮಾಡ್ಕೊಡ್ತೀನಿ. ನಮ್ದು ಸ್ಟಿಕ್ಕರ್ ಎಲ್ಲ ಇದೆ ಸರ್. ಪ್ರತಿಯೊಬ್ರು ರೂಮ್ ಅಲ್ಲಿ ನಾವ್ ಎಲ್ಲಿ ಧ್ಯಾನ ಮಾಡ್ತೀವಿ ಅಲ್ಲಿ ಹಾಕೊಂಡ್ರೆ ತುಂಬಾ ವೈಬ್ರೇಷನ್ ಅಂತ ಹೇಳಿದ್ದಾರೆ. ಅರುಣ್ ಕುಮಾರ್ ಸರ್ ಅಂತ ಇದನ್ನ ಕಳ್ಸಿದ್ರು ಸರ್ ನನ್ಗೆ. ಚೆನ್ನಾಗಿದೆ. ಚೆನ್ನಾಗಿ ನಂಬರ್ ಕೊಟ್ಬಿಡಿ, ನಾನು ಕಳ್ಸ್ಕೊಡ್ತೇನೆ. ನಮಸ್ತೆ ಕಮಲಮ್ಮ ಮೇಡಮ್. ನೆನ್ನೆ ಫಂಕ್ಷನ್ ತುಂಬಾ ಚೆನ್ನಾಗಿತ್ತು ಮೇಡಮ್. ಹಲೋ ಮೇಡಮ್, ಕೇಳಿಸ್ತಿದ್ಯಾ? ಸರಿ ಸರ್, ಮಾತಾಡಿ. ನೆನ್ನೆ ತುಂಬಾ ನಾವು ಎಷ್ಟೋ ಇವೆಂಟ್ ಮಾಡಿದೀವಿ ಸರ್. ಅದು ಈ ತರ ಎಲ್ಲೂ ನಾನು ನೋಡಿರ್ಲಿಲ್ಲ. ತುಂಬಾ ಚೆನ್ನಾಗಿತ್ತು, ಒಳ್ಳೆ ಎನರ್ಜಿ ಇತ್ತು, ಒಳ್ಳೆ ಧ್ಯಾನ, ಊಟ ಇಂತ ಎಲ್ಲೂ ಅನುಭವಿಸಿದ್ ಬಹಳ ಸ್ವರ್ಗದಂತೆ ಸರ್. ಹಂಗೆ ಸುಬ್ರಹ್ಮಣ್ಯ ಸರ್ ಸ್ಥಳತೆ ನೋಡಿ ನಮ್ಗೆ ಬಹಳ ಸಂತೋಷ ಆಯ್ತು. ಒಂದು ಇನ್ಸ್ಪಿರೇಷನ್ ಸರ್ ಅವರು. ಎಲ್ಲರ ಜೊತೆ ಲಾವಲೋಕಿಯಿಂದ ಅವ್ರು ಅಂತ ಉನ್ನತ ಹುದ್ದೆಲಿದ್ರು ಸಹ ಎಲ್ಲರ ಜೊತೆಲೂ ಸ್ಪಂದಿಸಿ ಎಲ್ಲರನ್ನು ಮಾತಾಡಿಸಿ ಬಹಳ ನನ್ಗೆ ಆಶ್ಚರ್ಯ ಆಯ್ತು ಸರ್. ಅಂತವ್ರನ್ನೆಲ್ಲ ಮೀಟ್ ಮಾಡಿ ಈ ಧ್ಯಾನದಿಂದನೇ ಸಾಧ್ಯ ಸರ್. ಇಂಥವ್ರನ್ನೆಲ್ಲ ಮೀಟ್ ಮಾಡಕ್ ಅವಕಾಶ ಸಿಕ್ತು. ಪ್ರತಿನಿಧಿಗಳಿಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲದು ಸರ್. ಚೆನ್ನಾಗಿತ್ತು ಸರ್ ಇವೆಂಟ್ ನೆನ್ನೆ. ಯಾರಾದ್ರೂ ನಿಮ್ಮ ಅನ್ಸಿಕಿದ್ರೆ ಶೇರ್ ಮಾಡ್ಬೋದು, ಇಲ್ಲಾಂದ್ರೆ ಸೆಷನ್ ಎಂಡ್ ಮಾಡೋಣ. ಓಕೆ ಮಾಸ್ಟರ್ಸ್, ಯಾರೇನೇನು ಅನ್ಸುತ್ತೆ ನಾವು ಸೆಷನ್ ಮಾಡೋಣ. ಮತ್ತೆ ನಾವು ನೈಟ್ 9 ವಿನಯ್ ಸರ್ ಎಲ್ಲರಿಗೂ ನಮ್ಮ ಥ್ಯಾಂಕ್ಸ್ ಹೇಳ್ಬೇಕಂತೆ. ಥ್ಯಾಂಕ್ ಯು ಸರ್. ಯಾರ್ಯಾರು ಎಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ರಿ ತುಂಬಾ ಥ್ಯಾಂಕ್ ಯು. ನಮ್ಗೋಸ್ಕರ ಇದಿರಲ್ಲ ತುಂಬಾ ಖುಷಿ ಆಯ್ತು. ನನ್ ಮಗಳಿಗೆ ಆಶೀರ್ವಾದ ಮಾಡಿದ್ರಲ್ಲ ಅಷ್ಟೇ ಸಾಕು. ಥ್ಯಾಂಕ್ ಯು ಸೋ ಮಚ್. ವಿನಯ್ ಸರ್ ನೀವು ಬರ್ಬೋಗಿತ್ತು, ಯಾಕೆ ಮಿಸ್ ಮಾಡಿದ್ರಿ? ಇಲ್ಲ ಮೇಡಮ್, ನನಗೆ ಇಲ್ಲೇ ಆತರ ವರ್ಕ್ ಇತ್ತು, ಮಂಡೆ ಶಿಫ್ಟಿಂಗ್ ಇತ್ತು. ಸಂಜೆ ತನಕನೂ ಇದ್ದು 7 ಗಂಟೆ ತನಕನು. ಇಲ್ಲ ಮೇಡಮ್, ಹಂಗಿತ್ತು ಅದು ಪರಿಸ್ಥಿತಿ. ಅವತ್ತು ನಿನ್ನೆ
ಆಯ್ತು ಇಲ್ಲಿ ಮನೆಗ್ ನನಗೆ ತುಂಬಾ ಬಂದಿನ ಬೇಜಾರಾಯ್ತು ನನಗೆ ಎಂತ ಫಂಕ್ಷನ್ ಮಿಸ್ ಮಾಡ್ಕೊಂಡು. ಹೌದು ಆಯ್ತು ಪರವಾಗಿಲ್ಲ ಸರ್ ಇನ್ನೊಂದ್ ದಿನ ಬನ್ನಿ. ದಿನ ಮನೆಗ್ ಬರ್ಬೇಕಂತ ವಿನಯ್ ಕರೀತಾ ಇದಾರೆ. ಬರ್ತೀನಿ ಮೇಡಮ್. ಖಂಡಿತ ಸರ್. ಥ್ಯಾಂಕ್ ಯು ವಿನಯ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲ ಆತ್ಮ ಬಂಧುಗಳಿಗೆ ಥ್ಯಾಂಕ್ ಯು ಚನ್ನಬಸವ ಸರ್, ಅನಿತಾ ಮೇಡಮ್, ಆಲ್ ಟೀಮ್ಗೆ ಅಲ್ಲಿ ನಿಂತ್ಕೊಂಡು ಕೆಲಸ ಎಲ್ಲಾ ಮಕ್ಳಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಮ್ ಸರ್ ಬೈರೇಗೌಡ್ರು ಅಂತ ಅಲ್ಲಿ ಕಸ ಎಲ್ಲ ಬೇಡದೇ ಇರೋ ಗಿಡಗಳೆಲ್ಲ ಬೆಳೆದಿತ್ತು, ಅದನ್ನೆಲ್ಲ ಕಿತ್ತಾಕ್ತಾ ಇದ್ರು. ಆಮೇಲೆ ಪೇಪರ್ ಈಗ ನಾವು ಕ್ಲಾಸ್ ತಗೊಂಡಿದ್ರಲ್ಲ, ಅವ್ರಲ್ಲಿ ವೇಸ್ಟೇಜ್ ಬಿದ್ದಿರೋದೆಲ್ಲ ಇದಾಗ್ತಿರ್ ನನ್ಗೆ ಒಂದೊಂದು ದೃಶ್ಯಗಳು ಕಣ್ಮುಂದೆ ಎಂತ ಅದ್ಭುತವಾದ ಸ್ನೇಹ ಬಾಂಧವ್ಯದ ಜೊತೆಲಿ ಇದೀವಿ ಅನ್ನಿಸ್ಬಿಡ್ತು ಸರ್ ನನಗೆ. ಎಲ್ಲರಿಗೂ ಥ್ಯಾಂಕ್ ಯು, ಮನ ತುಂಬಿ ನಮಸ್ಕರಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೊ ಮಚ್. ಆಕ್ಚುಲಿ ಪ್ರಪಂಚದಲ್ಲಿ ಎಲ್ಲರೂ ಒಳ್ಳೆಯದಿದ್ದಾರೆ ಮೇಡಮ್. ಏನಾಗಿದೆ ಗೊತ್ತಾ, ಈಗ ದೈವ ಗುಣ ಅನ್ನೋದು ಎಲ್ಲರಿಗೂ ಪ್ರತಿಯೊಬ್ಬ ಮನುಷ್ಯನಿಗೆ ಇರುತ್ತೆ. ಅದೇನಂದ್ರೆ ಅದು ಒಂಥರ ಇಷ್ಟ ಆಗ್ಬಿಡುತ್ತೆ. ಈ ನಮ್ಮ ಹೊರಗಡೆ ಸಮಾಜದಿಂದ ಆಲೋಚನೆಗಳು ಅದೆಲ್ಲ ಬರೋದು ಒಂಥರ ಏನೋ, ಈ ಒಂದ್ ಮನೆಯಲ್ಲಿ ನಾವು ವಾಸ ಮಾಡ್ಲಿದ್ರೆ ಯಾವ ತರ ಫುಲ್ ಧೂಳು ಹಿಡಿದಿರ್ತೋ ಆ ತರ ನಮ್ಗೆ ಆಗ್ಬಿಟ್ಟಿರುತ್ತೆ. ನಾವು ಯಾವಾಗ ಒಂದು ಧ್ಯಾನಕ್ಕೆ ಬರ್ತೀವೋ ಆ ಧೂಳು ಅನ್ನೋದು ಎಲ್ಲ ಸರಿ ಇದ್ ಮಾಡ್ಕೊಂಡ್ಬಿಡ್ತೀವಿ ಮೇಡಮ್, ಕ್ಲೀನ್ ಮಾಡ್ಕೊಂಡ್ಬಿಡ್ತೀವಿ. ಅವಾಗ ಈ ತರ ಗುಣಗಳು ಬರ್ತದೆ. ಯಾಕಂದ್ರೆ ಇದು ಆಕ್ಚುಲಿ ಎಲ್ಲಾ ಮನುಷ್ಯರಿಗೆ ಇದ್ದೇ ಇರುತ್ತೆ ಗುಣ, ದೈವ ಗುಣ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ. ಬಟ್ ಅದನ್ನ ನಾವೇನಂದ್ರೆ ಅರ್ಥ ಮಾಡ್ಕೋಬೇಕಷ್ಟೇ. ನಾವು ಯಾವ ಧ್ಯಾನಕ್ಕೂ ಅದನ್ನ ನಮ್ಮನ್ನೆಲ್ಲ ಒಂದು ಶಕ್ತಿಯಿಂದ ಎಲ್ಲ ಕ್ಲೀನ್ ಮಾಡ್ತಾ ಹೋಗುತ್ತೆ. ಹೌದು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಎಸ್ ಮಾಸ್ಟರ್. ತುಂಬಾ ಧನ್ಯವಾದಗಳು. ನಾವು 9 ಗಂಟೆ